जनी जन्म नामांतर काला दया ने सदा वासनामा लिखेला दयाच्या मुखी सर्वदा नाम कीर्ती नमस्कार त्या ब्रह्मचैतन्य नाम ಸಾಧನೆಗಾಗಿ ಮುಕ್ತಿ ಬಂದಿರುವೆ ಶ್ರೀರಾಮ ನಾಮದಲ್ಲಿ ವಾಸ ಮಾಡಿರುವೆ ರಾಮನಾಮದ ಕೀರ್ತಿ ಹಾಡುತ್ತಲಿರುವೆ नमस्कार ब्रह्म चैतन्य गुरुवे देहापरी तालोनी प्रपंच मुमुक्षु जनादाई अध्यात्म चर्चा करोनी बहुलोक जे मेळवीती नमस्कार क्या ब्रह्म चैतन्य मूर्ति बोलो राजा राम राम बोलो सीता राम राम 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 जानकी जीवन स्मरण ಮಹಾಭಾರತದಲ್ಲಿ ಒಂದು ಅತ್ಯಂತ ಮಹತ್ವದ ಪ್ರಸಂಗ ಎಲ್ಲರೂ ಗೊತ್ತಿರೋ ವಿಷಯ. ಪಾಂಡವರು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿದ ಮೇಲೆ ಎಲ್ಲರೂ ಕೂತ್ಕೊಂಡು ಮುಂದೆ ಏನ್ ಮಾಡಬೇಕು ಅನ್ನುವಂತಹ ವಿಷಯದ ಚರ್ಚೆ ನಡೀತಾ ಇದ್ದಾಗ ಅರ್ಥಾತ್ ಆ ಒಂದು ಸಂದರ್ಭದಲ್ಲಿ ದ್ವಾರಕೀತ ರಾಣ ಪಾಂಡವಾಗಲಿ ದ್ವಾರಕೆಯ ಸಮ್ರಾಟ್ನಾಗಿರ್ತಕ್ಕಂಥ ಶ್ರೀಕೃಷ್ಣ ಆವಾಗ ಪಾಂಡವರ ಜೊತೆಗೆ ಇದ್ದಾರೆ. ಅರ್ಥಾತ್ ಆ ಸಂದರ್ಭದಲ್ಲಿ ಪಾಂಡವರ ಜೊತೆಗೆ ಅವನು ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದ. ಅವಾಗ ಧರ್ಮರಾಜನ ಒಂದು ಅಭಿಪ್ರಾಯ ಏನಿತ್ತು ಅಂದ್ರೆ ಈ ಯುದ್ಧ, ಈ ಜೀವಹಾನಿ, ಆಘಾತ, ರಕ್ತದ ಕಾಲುವೆ ಹರಿಯುವುದು ಬೇಡ, ಏನಾದರೂ ಒಂದು ಸಮಾಧಾನದಿಂದ ಇವರು ಒಪ್ಪಂದ ಮಾಡಿಕೊಂಡು ಕಾಂಪ್ರಮೈಸ್ ಮಾಡಿಕೊಂಡು ಅಂದಾಗ ಅದಕ್ಕೆ 3 ಮಂದಿ ಏನ್ ಮಾಡಿದ್ರು ಅಂದ್ರೆ ಸೆಳೆದ್ ನಿಂತು ಹಂಗ ಆಗಂಗಿಲ್ಲ. ಯಾರ್ಯಾರು ಅಂದ್ರೆ ಮೊದಲನೇದಾಗಿ ದ್ರೌಪದಿ, ಎರಡನೇದಾಗಿ ಭೀಮ, ಆಮೇಲೆ 3ನೇದಾಗಿ ಅರ್ಜುನ. ಇವ್ರು 3 ಮಂದಿಗೂ ಧರ್ಮರಾಜನ ಮಾತು ಸಮ್ಮತಿ ಆಗಲಿಲ್ಲ.
ಒಪ್ಪಿಗೆ ಆಗಲಿಲ್ಲ. ಅವಾಗ ಅವರಂದ್ರು ಧರ್ಮರಾಜ ಹೇಳ್ತಾ ಇದ್ದಾನ, ಎಷ್ಟೊಂದು ಅವ್ರು ನಮಗೆ ಈವರೆಗೂ ತ್ರಾಸ ಕೊಡ್ತಾರೆ, ತೊಂದರೆ ಕೊಡ್ತಾರೆ, ನಮ್ಮನ್ನು ಎಷ್ಟು ಹಿಂಸಾತ್ಮಕವಾಗಿ ನೋಡಿಕೊಂಡಿದ್ದಾರೆ. ಅಂಥವ್ರಿಗೆ ನಾವು ಅವ್ರ ಜೊತೆಗೆ ಏನು ಸಮಾಧಾನ ಮಾಡಿಕೊಳ್ಳೋದು? ನಾವು ಯುದ್ಧನೇ ಮಾಡೋಣ. ಅವಾಗ ಭೀಮ ದ್ರೌಪದಿ ತನ್ನ ಬಿಚ್ಚಿದ ಕೇಶಗಳನ್ನು ತೋರಿಸಿದ. ದುರ್ಯೋಧನ ದುಶ್ಯಾಸನನ ರಕ್ತದಿಂದಲೇ ನಾನು ಈ ಮುಗಿಯನ್ನು ಕಟ್ತೀನಿ. ಭೀಮಂದ ನಾನು ದುರ್ಯೋಧನ ತೊಡಿ ಮುಳದೆ ತೀರ್ತೀನಿ. ಅರ್ಜುನಂದ ನಾನು ಕರ್ಣ, ದ್ರೋಣ. ಅರ್ಥಾತ್ ಏನು ಅಂದ್ರೆ ಕರ್ಣನನ್ನ ಅದ್ರ ಜೊತೆಗೇನೆ ಈ ಕೌರವರನ್ನು ನಾಶ ಮಾಡೇ ತೀರ್ತೀನಿ, ಆದ್ರಿಂದ ಯುದ್ಧನೇ ಆಗ್ಬೇಕು ಅಂದಾಗ ಧರ್ಮರಾಜ ಕೃಷ್ಣ ಹೇಳಿದ, ಕೃಷ್ಣ ದಿನ 100 ರೂಪಾಯಿ ಕೊನೆ ಕೃಷ್ಣ ಅಂದಾಗ ಎಲ್ಲಿ ಎಲ್ಲ ಬರೋಬ್ಬರಿ ಅದ, ಆಮೇಲೆ ಮಾಡೋದಂತೆ ಮೊದಲು ಒಂದು ಏನಾದ್ರೂ ಒಂದು ಸಂಧಾನ ಮಾಡ್ಬೋದು. ಸಂಧಾನಕ್ಕೆ ಯಾರು ಹೋಗ್ಬೇಕು ಅಂದ್ರೆ ನಾನು ಶಾಂತಿ ದೂತಾಗಿ ಕೃಷ್ಣ ಹಸ್ತಿನಾವತಿಗೆ ಬಂದ. ಅವಾಗ ದುರಭಿಮಾನ, ದುಷ್ಟತನ, ದುರಭಿಮಾನತನ, ಅಹಂಕಾರ, ಅಭಿಮಾನ ಇತ್ಯಾದಿ ಮೂರ್ತಿಮಂತಾಗಿರ್ತಕ್ಕಂಥ ದುರ್ಯೋಧನನಿಗೆ ಅಪಮಾನ ಮಾಡಿದ್ದಾರೆ. ತನ್ನ ಒಂದು ಐಶ್ವರ್ಯದ ಒಂದು ವೈಭವವನ್ನು ತೋರಿಸಬೇಕು ಅಂತ ತಿಳ್ಕೊಂಡು ಅವನಿಗೆ ಭೋಜನ ಕೂಟವನ್ನು ಏರ್ಪಡಿಸಿದ. ಆದ್ರೆ ಕೃಷ್ಣ ವಿದುರನ ಮನೆಗೆ ಅದರಿಂದ ಮತ್ತಿಷ್ಟು ಸಿಟ್ಟು ಬಂತವ. ಕೊನೆಗೆ ಮೊದಲು ಇಬ್ಬರು ವಿಚಾರವಾಗಿ ಮಾಡಿ ದುರ್ಯೋಧನ, ಇದು ಶಾಸ್ತ್ರ ಸಮ್ಮತವಾದಂತಲ್ಲ, ನೀನು ಅವನ ಜೊತೆಗೆ ಯುದ್ಧ ಮಾಡಬೇಡ, ಈ ಯುದ್ಧನ ಬೇಡ, ಅವ್ರಿಗೆ ಏನಾದ್ರೂ ಒಂದು ಕೊಟ್ಟು ಸಮಾಧಾನ ಮಾಡಿಬಿಡು, ಒಂದು 5 ಹಳ್ಳಿ ಆದ್ರೂ ಕೊಟ್ಬಿಡು, ಗ್ರಾಮಗಳನ್ನ ಮಾತಾಡ್ತೀವಿ. ಅವಾಗ ದುರ್ಯೋಧನ ಹೇಳಿದ, ಕೃಷ್ಣ ಈಗ ಇಷ್ಟೋ ತನಕ ಏನು ಅನೇಕ ಶಾಸ್ತ್ರಗಳ ವಿಚಾರಗಳನ್ನು ಕೊಟೇಶನ್ಸ್ಗಳನ್ನು ಹೇಳಿದೆಯೋ ಅವೆಲ್ಲ ನಾವು ಸಣ್ಣವರಿದ್ದಾಗ ಬಾಯ್ಪಾಟ್ ಮಾಡ್ತೀವಿ, ನಮಗೆಲ್ಲ ಬರ್ತಾವ. ಆದ್ರೆ ನನ್ನ ಪರಿಸ್ಥಿತಿ ಹೆಂಗದ ಅಂದ್ರೆ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ. ಧರ್ಮ ಏನೋದು ನನ್ಗೆ ಬರ್ತದೆ, ಆದ್ರೆ ಅದು ಪ್ರವೃತ್ತಿ ಇಲ್ಲ. ಜಾನಾಮ್ಯ ಧರ್ಮಂ ನಚಮೇ ನಿವೃತ್ತಿ. ಅಧರ್ಮ ಏನೋದು ಬರ್ತದೋ ಅದರಿಂದ ನನ್ನ ಮನಸ್ಸು ಪರಾಮುಖ ಆಗ್ತಾ ಇಲ್ಲ, ಅಂದ್ರೆ ಹೊರಗೆ ಬರ್ತಾ ಇಲ್ಲ. ಐ ನೋ ದಿ ರೈಟ್ ಬಟ್ ಫಾಲೋ ದಿ ರಾಂಗ್. ಮರಾಠಿ ಒಳಗೆ ಒಂದು ಗಾದಿ ಮಾತು, ಕಳಪೆ ಪಡು ಒಳತ್. ಅದು ಒಳತ್ ನಾಹಿ ಅನ್ನೋದು ಯಾವುದು ಅಂದ್ರೆ ಮನಸ್ಸು. ನೋಡಿ, ಸ್ವಲ್ಪ ತಾರತಮ್ಯದ ಬುದ್ಧಿಗೆ ತಿಳಿತದೆ, ಆದ್ರೆ ಮನಸ್ಸು ಅನುಸರಿಸುವುದಿಲ್ಲ. ಮನಸ್ಸಿಗೆ ಬುದ್ಧಿಗೆ ಏನು ವ್ಯತ್ಯಾಸ? ಬುದ್ಧಿಯ ಕಾರ್ಯ ಏನು? ಈ ನಾವು 2 ಶಬ್ದ ಕೇಳ್ತಿರ್ತೀವಿ ಸಾಮಾನ್ಯವಾಗಿ ಅಧ್ಯಾತ್ಮದಲ್ಲಿ. ಒಂದು ದೇಹ ಬುದ್ಧಿ, ಒಂದು ಆತ್ಮ ಬುದ್ಧಿ. ದೇಹ ಬುದ್ಧಿ ಅಂದ್ರೇನು, ಆತ್ಮ ಬುದ್ಧಿ ಅಂದ್ರೆ ನಮ್ಮ ಬುದ್ಧಿಯ ಕಾರ್ಯ 2 ಮನುಷ್ಯ. ಒಂದೇನು ಅಂದ್ರೆ ವಿವೇಚನೆ ಮಾಡೋದು, ವಿಭಾಗ ಮಾಡೋದು, ಅನಾಲಿಸಿಸ್ ಮಾಡ್ತದೆ ಬುದ್ಧಿ. ಇದು ಉತ್ತಮ, ಇದು ಕೆಟ್ಟ, ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಹಿತ, ಇದು ಅಹಿತ, ಇದರಲ್ಲಿ ಕಲ್ಯಾಣದ, ಇದರಲ್ಲಿ ಅಕಲ್ಯಾಣದ, ಇದು ಅದು ಬೇರೆ ಬೇರೆ ಮಾಡ್ತಾರೆ. ಅದರೊಳಗೂ ಸೂಕ್ಷ್ಮವಾಗಿ ಬೇರೆ ಬೇರೆ ನಮ್ಮ ಶಾಸ್ತ್ರ ಸಮ್ಮತವಾಗಿ ಬೇರೆ ಬೇರೆ ಮಾಡ್ತಕ್ಕಂಥ ಬುದ್ಧಿಗೆ ವಿವೇಕಪೂರ್ವ ಬುದ್ಧಿ ಅಂತ. ಈ ಪ್ರಪಂಚದ ದೃಶ್ಯಗಳ ವಿಷಯದಲ್ಲಿ ವಿಭಾಗ ಮಾಡಿ ಹೇಳ್ತಕ್ಕಂಥದ್ದು ಲೌಕಿಕ ಬುದ್ಧಿ ಅಂತ. ಆದ್ರೆ
ಈ ದೇಹ ಬುದ್ಧಿ ಅಥವಾ ಆತ್ಮಬುದ್ಧಿ ಅಂದ್ರೆ ಏನು ಅಂದ್ರೆ ಅದ್ರದ್ದು ಇನ್ನೊಂದು ಕೆಲಸ ಅಲ್ಲ. ಬುದ್ಧಿ ಒಂದು ವಿಭಾಜನೆ ಮಾಡ್ತದೆ, ಇನ್ನೊಂದು ಕೆಲಸ ಏನು ಅಂದ್ರೆ ನಿಶ್ಚಯ ಮಾಡ್ತದೆ, ನಿರ್ಣಯ ಮಾಡ್ತದೆ. ನಿಶ್ಚಯಾತ್ಮಿಕ ಬುದ್ಧಿ ಅಂತ ಬುದ್ಧಿಯ ಕಾರ್ಯ ನಿಶ್ಚಯ ಮಾಡುದು. ಸಂಕಲ್ಪ ವಿಕಲ್ಪಾತ್ಮಕ ಮನಸ್ಸು ಬರೇ ಸಂಕಲ್ಪ ವಿಕಲ್ಪ, ಹಿಂಗ್ ಮಾಡೋಣ ಬೇಡ, ಹಂಗ್ ಮಾಡೋಣ ಬೇಡ, ಹಿಂಗ್ ಮಾಡೋಣ ಬೇಡ, ಇದು ಮನಸ್ಸಿನ ಕಾರ್ಯ. ನಿರ್ಣಯ ತಗೊಳ್ಳಿ ಬರಂಗಿಲ್ಲ ಮನಸ್ಸಿಗೆ. ನಿರ್ಣಯ ತಗೊಳ್ಳೋದು ಯಾವುದು ಅಂದ್ರೆ ಬುದ್ಧಿ. ಯಾವ ಬುದ್ಧಿ ಈ ದೇಹನ ನಾನು ಅಂತ ನಿಶ್ಚಯ ಮಾಡಿಬಿಟ್ಟದನು, ಆ ಬುದ್ಧಿ ನಾವು ದೇಹ ಬುದ್ಧಿ ಅಂತ. ನಮ್ಮ ಬುದ್ಧಿ ನಿಷ್ಠೆ ಮಾಡಿಬಿಟ್ಟರು. ಈ ದೇಹನ ನಾನು ಅಂತ ನಮ್ಮ ಬುದ್ಧಿ 100% ನಿಷ್ಠೆ ಮಾಡಿರೋದ್ರಿಂದ ನಾವು 24x7 ಅಲ್ಲ ಆಯುಷ್ಯ ತುಂಬ ನಾವು ಏನ್ ಮಾಡ್ತೀವಿ ಅಂದ್ರೆ ದೇಹದ್ದನ ಪೋಷಣೆ, ದೇಹದ್ದನ ರಕ್ಷಣೆ, ದೇಹದ್ದನ ಇದು. ಇವತ್ತು ಮುಂಜಾನೆ ನಾನು ಯಾವುದೋ ಪುಸ್ತಕದ ಇದನ್ನ ಮಾಡಿ ಕೇಳಲಿಕ್ಕತ್ತಿದ್ದೆ. ಮಹಾರಾಜ ಪ್ರವಚನದಾಗಿ ಮಹಾರಾಜರು ಹೇಳಿದರು, ಮನುಷ್ಯನಿಗೆ ಮಹಾರಾಜರು ಇಬ್ಬರಿಗೆ ಏನಂದ್ರು ಅಂದ್ರೆ ಅತ್ಯಂತ ಉತ್ತಮ ಒಂದು ಮನುಷ್ಯರ ಲಕ್ಷಣ, ಮನುಷ್ಯರನ್ನ ಮನುಷ್ಯರು ಅಂತ ಹೇಳಿ ಯಾರು ಅಂದ್ರೆ ಒಬ್ರು ಡಾಕ್ಟರು, ಇನ್ನೊಬ್ರು ಸಾಧಕರು. ಡಾಕ್ಟರು ಮನುಷ್ಯನ ಆರೋಗ್ಯ ದೃಷ್ಟಿಯಿಂದ ಅವನನ್ನ ಆರೋಗ್ಯ ಅನಾರೋಗ್ಯದ ಬಗ್ಗೆ ಸರಿಯಾದ ಕಲ್ಪನೆ ಕೊಟ್ಟು ಅವನ ಅನಾರೋಗ್ಯದಿಂದ ಆರೋಗ್ಯವಂತನಾಗಿ ಮಾಡ್ತಕ್ಕಂಥ ಬಹಳ ದೊಡ್ಡ ಕಾರ್ಯವನ್ನ ಈ ವೈದ್ಯರಲ್ಲಿ ಡಾಕ್ಟರಲ್ಲಿ ಮಾಡ್ತಾರೆ. ಈ ರೀತಿಯಾಗಿ ದೇಹವನ್ನು ಸಂರಕ್ಷಣೆ ಮಾಡುವಂತ ಕಾರ್ಯ ಅವ್ರದ್ದಾಗಿದ್ರೆ ಆ ದೇಹದ ಮೂಲಕ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ತಕ್ಕಂಥ ಒಂದು ಸಾಧನೆ ಸಾಧಕರು ಮಾಡ್ತಾರೆ. ಅದ್ರಾಗ ಅವ್ರು ಹೇಳಿದ್ರು ಔಷಧಿ ಅಂಥದಿರ್ಬೇಕು, ಸಾಮಾನ್ಯವಾಗಿ ಸುಲಭವಾಗಿ ಸಿಗುವಂತಹದ್ದಾಗಿರ್ಬೇಕು, ಮನೆ ಮಾಲಿಂದ ಆಗಿರ್ಬೇಕು, ನಮಗೆ ಅದು ಉಪಲಬ್ಧ ಇರ್ಬೇಕು ಸಹಜವಾಗಿ. ಮತ್ತು ಅದು ನಮಗೇನಂದ್ರೆ ಅದು ಯಾವುದು ಸೈಡ್ ಇಫೆಕ್ಟ್ ಇರಬಾರ್ದು, ಬಾಧಿಸಬಾರ್ದು ಅಂತ ಒಂದು ಪ್ರಕಾರ. ಅಂಥ ಔಷಧ ಉತ್ತಮ ಔಷಧ, ವನಸ್ಪತಿಗಳಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಔಷಧ. ನಾನು ಯಾಕೆ ಹೇಳಿಕತ್ತೀನಿ ಅಂದ್ರೆ ಇವು ಎಲ್ಲಾದ್ರೂ ಹಿಂದೆ ಏನಿದೆ ಅಂದ್ರೆ ಈ ದೇಹನ ನಾನು ಅನ್ನುವಂಥದ್ದು ಮನಸ್ಸು ಬುದ್ಧಿ ನಿರ್ಣಯ ಮಾಡಿದನು. ಆ ನಿಶ್ಚಯನ ಇವತ್ತು ನಮ್ಮನ್ನ ಏನ್ ಮಾಡ್ತಾ ಅಂದ್ರೆ ದೇಹ ಬುದ್ಧಿ ಉಳ್ಳವರನ್ನಾಗಿ ಮಾಡಿ. ಯಾರ ಬುದ್ಧಿ ಈ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಇಂದ್ರಿಯ ನಾನಲ್ಲ, ಪ್ರಾಣ ನಾನಲ್ಲ, ಇವೆಲ್ಲವುಗಳಿಂದಲೂ ಅತೀತವಾಗಿರ್ತಕ್ಕಂಥ ಯಾವ ಒಂದು ಸಚ್ಚಿದಾನಂದ ಪೂರ್ಣವಾಗಿರ್ತಕ್ಕಂಥ ಆತ್ಮ ಚೈತನ್ಯದನು, ಅದೇ ನಾನು ಅಂತ ಯಾರ ಬುದ್ಧಿ ನಿಷ್ಠೆ ಮಾಡಿಬಿಟ್ಟದನೋ ಅವರಿಗೆ ಆತ್ಮ ಬುದ್ಧಿ ಉಳ್ಳವರು. ಒಬ್ರು ನಿಸರ್ಗದತ್ತ ಮಹಾರಾಜರು ಅಂತ ಆಯ್ತು. ಅವರಿಗೆ ಈ ವಿದೇಶಿ ಕೆಲವು ಸಾಧಕರು ಪ್ರಶ್ನೆ ಮಾಡ್ತಾರೆ ಏನು ಅಂದ್ರ, ನೀವು ನಿಮ್ಮ ಸದ್ಗುರುಗಳ ಬಗ್ಗೆ ನಿಮ್ಮ ಸಾಧನೆ ಬಗ್ಗೆ ಸ್ವಲ್ಪ ಹೇಳ್ಬೇಕು. ಅವಾಗ ಅವ್ರು ಹೇಳಿದ್ರು, ನನ್ನ ಸದ್ಗುರುಗಳು ಬಹಳ ದೊಡ್ಡ ಸತ್ಪುರುಷರಾಗಿದ್ರು. ಸಿದ್ದೇಶ್ವರ ಮಹಾರಾಜ ಅಲ್ಲ, ನನ್ನ ಸತ್ಪುರುಷರು ಬಹಳ ದೊಡ್ಡ ಸತ್ಪುರುಷರಾಗಿದ್ರು ಸಿದ್ದರಾಮೇಶ್ವರ ಮಹಾರಾಜ. ಇಂಜಿನಿಯರಿಂಗ್ ಸಂಪ್ರದಾಯದ ಹಂಸ ಉದಿಕರ ಶಿಷ್ಯ ಸಿದ್ದರಾಮೇಶ್ವರ ಮಹಾರಾಜರು ಮತ್ತು ಗುರುದೇವ ನಾನೇ ಗುರುಬಂಧು ಆಗಿದ್ರು. ಅವ್ರು ನನ್ನ ಗುರುಗಳು. ಅವ್ರು ನನಗೆ ಏನ್ ಹೇಳಿದ್ರು, ನೀ ಬ್ರಹ್ಮ ಇದ್ದೀಪ ಅಂತ ಹೇಳಿದ್ರು. ನಾನು ನನ್ನ ಬುದ್ಧಿಯಿಂದ ಒಪ್ಕೊಂಡ್ಬಿಟ್ಟೆ, ನಾ ಬ್ರಹ್ಮ ಆಗಿಬಿಟ್ಟೆ. ನೋಡಿ ಎಷ್ಟರ ನಾವು ಹೂ ಅಂದ್ಬಿಟ್ರೆ ಆಯ್ತು, ನೀನು ಬ್ರಹ್ಮ ಅಂದ್ಬಿಟ್ಟು ಹ್ಞೂ ನಾನು ಬ್ರಹ್ಮ ಅಂದ್ಬಿಟ್ವಿ. ಮುಂದ ಆ ಬ್ರಹ್ಮ ಹೆಂಗದನು ಹಂಗಿರ್ಬೇಕಲ್ಲ. ಬ್ರಹ್ಮನ ಬಗ್ಗೆ ಬರೀತಾರೆ ಭಗವದ್ಗೀತಾ, ನೈನಂ ಚಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನಿಚೈನಂ ಕ್ಲೇದ ಯಂತ್ಯಾಪೋ ನಶೋಷಯತಿ ಮಾನುತಃ ಅಂತ ಹೇಳ್ತಾರೆ. ಹಂಗ ನಮ್ಮ ಲಕ್ಷಣ ನಮ್ಗೆ ನಮ್ಮ ಜೀವನದಲ್ಲಿ ವ್ಯಕ್ತ ಆಗ್ಬೇಕಲ್ಲ. ನನ್ನಲ್ಲಿ ಯಾವ ಶಸ್ತ್ರಗಳು ಕೊಲ್ಲಿಕ್ಕೆ ಶಕ್ತಿಲ್ಲ. ನೈನಂ ಚಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ, ಬೆಂಕಿನ ಸುಡ್ಲಿಕ್ಕೆ ಶಕ್ತಿಲ್ಲ.
ಶಸ್ತ್ರ ಬಹಳ ಎದನ್ನ ಪೂರ್ಣ ಮಾಡ್ತವೆ ದೇಹವನ್ನ. ದೇಹದ ಅದೆಲ್ಲ ಆತ್ಮ ಇದ್ದೀನಿ ಅಂತ ನಾವು ಒಪ್ಪಿಕೊಂಡು ಬಳಕ ದೇಹ ತುಂಡ ಆದದ್ದಕ್ಕೆ ನಾವ್ಯಾಕೆ ಹಚ್ಕೋಬೇಕು? ಮಕ್ಕಳ ಮನೆ ಮನುಷ್ಯ ಜ್ವರ ಬಂದು ಅವ್ನು ಮಲ್ಕೊಂಡ, ನಿಮಗೇನಾಗಿಲ್ಲ, ಅವ್ನು ಜ್ವರ ಬಂದು ಮಲ್ಕೊಂಡ ಅವ್ ಬ್ಯಾರೆ, ಹಂಗ ತುಂಡ ಆದವ್ ಬ್ಯಾರೆ. ನಾನಂತೂ ತುಂಡ ಆಗಂಗಿಲ್ಲ ಅಂತ ನೈನಂತ ಸಿದ್ಧಾಂತಿ ಶಸ್ತ್ರಾಣಿ ನೈನಂತ ಹತಿಪಾವಗಿ ನನ್ನ ಅಗ್ನಿ ಸುಡ್ಲಿಕ್ಕೆ ಶಕ್ತಿಲ್ಲ. ಸುಡುದಾದ್ರೆ ಅದನ್ನು ಸುಡ್ತಾರೆ, ದೇಹವನ್ನು ಸುಡ್ತಾರೆ. ನನ್ನನ್ನು ಸುಡಂಗಿಲ್ಲ, ಯಾಕಂದ್ರೆ ಆತ್ಮ ಇದ್ದೀನಿ, ಬ್ರಹ್ಮ ಇದ್ದೀನಿ. ನನ್ನ ನಚೈನಂ ಪ್ರೇರೆಯಂತೆ ಆಪು, ನನ್ನನ್ನು ನೀರು ತೊಯಿಸುವುದಿಲ್ಲ, ಗಾಳಿ ಒಣಸುವುದಿಲ್ಲ. ಇಂಥ ನಾನಿದ್ದೀನಿ ಅಂದಾಗ ಯಾರು ಒಂದು ಕಪಾಲಿ ಹೊಡೆದ್ರೆ ನಿಮಗೂ ಹೊಡೆದಂಗ ಹೇಳ್ರಿ, ದೇಹಕ್ಕೆ ಹೊಡೆದ್ರು ಅದು ನೀವ್ಯಾಕೆ ಹಚ್ಕೋತೀವಿ? ಯಾರು ನಿಮ್ಮನ್ನು ಬೈದ್ರು, ನಿಮ್ಮನ್ನು ಬೈದ್ರಿ, ದೇಹವನ್ನು ಬೈದ್ರು. ಅದು ಮೂಲ ದೇಹಕ್ಕೆ ಬೈದಿಲ್ರಿ. ಅವ್ರು ಯಾವ್ದಕ್ಕೆ ಬೈದಾರಂದ್ರ ನಿಮ್ದು 12ನೇ ದಿವಸ, 1ನೇ ತಿಂಗಳು, 2ನೇ ತಿಂಗಳು, 3ನೇ ತಿಂಗಳು ನಿಮ್ ದೇಹಕ್ಕೆ ಏನೋ ಒಂದು ಹೆಸರು ಇಟ್ಟಲ್ಲ, ಆ ಹೆಸರಿಗೆ ಬೈದಾರ. ಆ ಹೆಸರು ನಿಮಗೆ ಆಗಂತಕ್ಕದ ನಡಕ್ ಬಂದದ. ತಜ್ಞಾಗ ನಾನು ಒಂದು ಹಚ್ಕೋತೀನಿ, ಅದು ಸಿಂಬಾಲಿಕ್ ಅದ, ಬರೇ ವ್ಯವಹಾರದಲ್ಲಿ ಅನುಕೂಲ ಆಗಲಿ ಅಂತ ಹೆಸರು ಇಟ್ಟಾರ. ಅದನ್ನ ನಾನು ಅಂತ ಯಾಕೆ ತಿಳ್ಕೊಂಡು ನಾವು ಮತ್ತೆ ನಾರಾಯಣಿಗೆ ನಾರೇ ಅಂದ್ರು, ಅದ್ಯಾಕೆ ನಾರೇ ಅಂತಿದ್ರು, ಅದು ನಿನಗಾರು ಅಂದದ್ದು ನಾನು. ನೀ ಆತ್ಮ ಇದ್ದೀಪ, ನಿನಗೇನ ನಾನು ದೀಪ ಆ ವಿಷಯ ಬೇರೆ. ಅವ್ರು ಹೇಳಿದ್ರು ನೀ ಬ್ರಹ್ಮ ಇದ್ದೀಪ ಅಂದ್ಕೊಂಡು ನಾವು ಬ್ರಹ್ಮ ಆಗಿಬಿಡ್ತೇವೆ. ಅಲ್ಲಿ ನಾವು ನಿಮ್ ರುಂಡ ಕತ್ತರಿಸಿದ್ರೆ ಏನಾಗ್ತದೆ? ಈ ದೇಹದ್ದು ಕಮ್ಯುನಿಕೇಶನ್ ಗ್ಯಾಪ್ ಆಗ್ತದೆ. ಈ ಹಳದ್ದು ಈ ರುಂಡದ್ದು ಕಮ್ಯುನಿಕೇಶನ್ ಗ್ಯಾಪ್ ಆಗ್ತದೆ. ಈ ರುಂಡದ ಒಂದು ಇದು ಏನವನು, ಅದಕ್ಕಾಗ್ತಕ್ಕಂತ ಒಂದು ಆಘಾತದ ನೋವು ನಲಿವು ಈ ದೇಹಕ್ಕಾಗುದಿಲ್ಲ, ದೇಹದ್ದು ರುಂಡಕ್ಕಾಗುದಿಲ್ಲ. ಎರಡು ಬೇರೆ ಬೇರೆ ಆಗ್ಬಿಡ್ತಾವ. ನಿಮಗ ನನಗೇನ, ನಾ ಬ್ರಹ್ಮ ಇದ್ದೀನಿ, ಇಷ್ಟಂದ್ಬಿಟ್ರೆ ಮುಗ್ದ ಹೋಗ್ರಿ, ಕೆಲಸ ಆಗ್ತದ. ನಿಮ್ ಮನೆಗೆ ಬೆಂಕಿ ಹಚ್ಚಲ್ಪ, ಹಾ ಮನೆಗೆ ಅದೇನು ನನಗಲ್ಲ, ನಾ ಬ್ರಹ್ಮ ಇದ್ದೀನಿ, ನನಗೇನ ಇಲ್ಲೊಂದು ಪಾವ ಬೆಂಕಿನ ಸುಡುವುದಿಲ್ಲ. ಜನಕ ರಾಜ ಯಾಜ್ಞವಲ್ಕ್ಯರ ಕಡೆಗೆ ದಿನ ಪಾಠ ಹೇಳಿಕೊಳ್ಳಿಕ್ಕೆ ಹೋಗ್ತಿದ್ದ, ವೇದಾಂತ ಪಾಠ. ಯಾಜ್ಞವಲ್ಕ್ಯರು ಒಂದು ಗುಡ್ಸ ಕಟ್ಕೊಂಡಿರ್ತಿದ್ರು. ಯಾಜ್ಞವಲ್ಕ್ಯರು ಜನಕ ರಾಜನ ಗುರು. ಅದೇ ರೀತಿಯಾಗಿ ಅವ್ರಿಗೆ ಅನೇಕ ಜನ ಶಿಷ್ಯರಿದ್ರು, ಅವರು ಎಲ್ಲ ಗುಡ್ಸ ಕಟ್ಕೊಂಡು ಇರ್ತಿದ್ರು. ಒಂದ್ ದಿವಸ ಜನಕ ರಾಜ ಬರ್ಲಿಕ್ಕೆ ಸ್ವಲ್ಪ ತಡ. ಬೆಳಿಗ್ಗೆ 7 ಗಂಟೆಗೆ ಎಲ್ಲಾರು ವಿದ್ಯಾರ್ಥಿಗಳು ಬರ್ತಿದ್ರು, ಜನಕ ರಾಜನೂ ಬರ್ತಿದ್ದ. ಒಂದ್ ದಿವಸ ತಡ ಆಗ್ತದೆ. ಯಾಜ್ಞವಲ್ಕ್ಯ ಸುಮ್ಮನೆ ಕೂತು ಬಾಕಿ ಶಿಷ್ಯ ಗುರುಗಳ ಶುರು ಮಾಡ್ರಿ, ಇಲ್ಲ ಜನಕ ರಾಜ ಬರ್ರಿ. ಅವ್ರ ಮನಸ್ಸಿನಾಗ ಏನ್ ಬಂತು, ಹೆಂಗ ಹೊರಟು ರಾಜ ಸಮ್ರಾಟ, ನಮ್ಮ ಗುರುಗಳು ಅವ್ರ ಸಲುವಾಗಿ ಕಾಯ್ತಾರ. ನಾವೇನು ದರಿದ್ರು, ಗುಡ್ಸಲ್ದಾಗಿರೋರು ಲಕೋಟೆ ಹಾಕೋರು, ನಮ್ಮ ಸಲುವಾಗಿ ಯಾಕೆ ಕಾಯ್ತಿದ್ದಾರು ಅಂತ ಹಿಂಗ್ ಭಾವ ಬಂದ. ಜನಕ ರಾಜ ನಿಷ್ಠಾ ಏನು ಅಂತ ಅನ್ನೋದನ್ನ ಅವ್ರಿಗೆ ತೋರಿಸ್ಬೇಕು ಅಂತ ಸುಮ್ಮನೆ ಕೂತು. ಜನಕ ರಾಜ ಬಂದ, ಪಾಠ ಶುರುವಾದ್ರು. ಪಾಠ ಶುರುವಾದಾಗ ಒಮ್ಮೆಲೆ ಯಾಜ್ಞವಲ್ಕ್ಯರು ತಮ್ಮ ಯೋಗ ಶಕ್ತಿಯಿಂದ ಏನ್ ಮಾಡಿದ್ರು ಅಂದ್ರ, ಈ ಇವ್ರದೆಲ್ಲಾದ್ರು ಅದ ಜನಕ ರಾಜಾಗ ಜನಕಪುರಕ್ಕೆ ಉರಿ ಹಚ್ಚಿಬಿಟ್ರು. ಯೋಗ ಶಕ್ತಿಯಿಂದ ಜನಕಪುರಿಗೆ ಉರಿ ಹಚ್ಚಿಬಿಟ್ರು, ಮಿಥಿಲಾ ನಗರಕ್ಕೆ. ಅವಾಗ ಸೇವಕರು ಓಡಿ ಬಂದು ಹೇಳಿದ್ರು, ಜನಕ ರಾಜ ಅಗ್ನಿ ಏಕಾಗ್ರತೆಯಿಂದ ಪಾಠ ಕೇಳಿಕತ್ತಿದ್ದ, ಮಹಾರಾಜ ಮಿಥಿಲಾ ನಗರ ಉರಿಲಿಕ್ಕೆ ಹತ್ತಿದ. ಪ್ರದಗ್ಧಾಯಾಂ ಮಿಥಿಲಾಯಾಂ ಕಿಮ್ಮೆ ದಗ್ಧಂ. ಮಿಥಿಲಾ ನಗರ ಉರಿದು ಹೋದ್ರೆ ಪರಮಾತ್ಮ ಆತ್ಮ ಸ್ವರೂಪನಾಗಿರ್ತಕ್ಕಂಥ ನನಗೇನು ಸಂಬಂಧ? ನಾಯಿನ ಉಡ್ದಂಗಾಯ್ತು, ನನಗೇನು ಬೆಂಕಿ ಹತ್ತಿದಂಗಾಯ್ತು. ಆಮೇಲೆ ಅವನ ಅರಮನೆ ಬೆಂಕಿ. ಅವಾಗ ಮತ್ತೆ ಸೇವಕರು ಓಡಿ ಬಂದು ಹೇಳಿದ್ರು, ನಿಮ್ಮ ಅರಮನೆ ಉರಿಲಿಕ್ಕೆ ಹತ್ತಿರ ಸುಟ್ಟು ಗೇಹೆ ದಗ್ಧೆ ಕಿಮ್ಮೆ ದಗ್ಧ. ಮನೆ ಸುಟ್ಟೋದು ನಂದೇನು ಸುಟ್ಟು. ಆಟೋದಿಗೆ ಯಾಜ್ಞವಲ್ಕ್ಯರು ಮಾಡಿದ್ರು, ಆ ಶಿಷ್ಯರು ಗುಡಿಸಲುಗಳಿಗೆ ಬೆಂಕಿ ಯೋಗ ಶಕ್ತಿ ಇದ್ದ.
ಆ ಬೆಂಕಿ ನೋಡಿದವಲ್ಲ ಇವ್ರು ಬಡ ಬಡ ಹೋಗಿ ತಮ್ಮ ಲಂಗೋಟಿ ಯಾರು ಇದು ಎಲ್ಲ ಎಲ್ಲ ಹೊರಗೆ ತಂದು ಇಟ್ಕೊಂಡು ಆಮೇಲೆ ಮತ್ತೊಂದು ಪಾಠ ಶುರು ಮಾಡಿ ಜಾತಿ ಹೇಳಿದ್ರು ಮಿಥಿಲಾ ನಗರ ಉಳಿಲಿಕ್ಕೆ ಹತ್ತಿರ, ಅರಮನೆ ಉಳಿಲಿಕ್ಕೆ ಹತ್ತಿರ. ಆಮೇಲೆ ತಮ್ಮ ಯೋಗ ಶಕ್ತಿಯಿಂದ ಜನಕ ರಾಜಾಗೆ ಉಳಿಲಿಕ್ಕೆ, ಜನಕ ರಾಜನ ಶರೀರ ಉಳಿಲಿಕ್ಕೆ ಹತ್ತಿರ. ಜನಕ ರಾಜ ಹೇಳಿದ ದೇಹೇ ದಗ್ಧೆ ಕೆಮ್ಮೆ ದಗ್ಧಂ, ಇವ್ರಿಗೆ ಆತ್ಮಜ್ಞಾನಿ ಅಂತಾರೆ. ಯಾರ ಬುದ್ಧಿ ನಾನು ಬ್ರಹ್ಮ ಸಚ್ಚಿದಾನಂದ ಪರಬ್ರಹ್ಮ ವಸ್ತು ನಾನು ಇದ್ದೀನಿ ಅಂತ ನಿರ್ಣಯ ಮಾಡಿಕೊಳ್ತದನೋ ಅವ್ರಿಗೇನಂತೀವಿ ನಾವು ಆತ್ಮಬುದ್ಧಿ ಉಳ್ಳವರು ಇರ್ಬಾರ್ದು. ಅರ್ಥಾತ್ ಏನು, ದೇಹ ಬುದ್ಧಿಯ ಪರಾಕಾಷ್ಠ. ದುರ್ಯೋಧನ ಅಂದ್ರೆ ಮೂರ್ತಿಮಂತ ದೇಹ ಬುದ್ಧಿಯಾಗಿದ್ದ. ಕೃಷ್ಣ ಬೇಕಾದಷ್ಟು ಹೇಳಿದ್ರು ಅವನಿಗೆ ಕೇಳಿಲ್ಲ. ಕೊನೆಗೆ ಅವಂದ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ. ಅವಾಗ ಅವನು ದುರ್ಯೋಧನ ಸಹಜ ಕೃಷ್ಣ ನೀನು ಇಷ್ಟೆಲ್ಲ ಹೇಳುವ ಅವಶ್ಯಕತೆ ಇಲ್ಲ. ನಾನು ವಿಚಾರ ಮಾಡುವ ದಿಶಾ, ನನ್ನ ಬುದ್ಧಿಯ ವಿಚಾರ ಮಾಡ್ತಕ್ಕಂಥ ದಿಶಾಪಾಲನೆ ಮಾಡಿಬಿಡು. ನಾನು ಉತ್ತಮ ಪದ್ಧತಿಯಲ್ಲೇ ವಿಚಾರ ಮಾಡಿ ತೊಡಗಿದೆ ಅಂದ್ರೆ ನೀ ಇಷ್ಟೆಲ್ಲ ಹೇಳುವ ಅವಶ್ಯಕತೆನೆ. ನಾನಾಗಿನೇ ಅವರಿಗೆ ನನ್ನ ರಾಜ್ಯನ ಕೊಟ್ಟು ಹೋಗ್ಬಿಡ್ತೀನಿ. ಭಗವಂತ ಅವಾಗ ಏನಂದ, ದುರ್ಯೋಧನ ಬುದ್ಧಿಯ ದಿಶಾ ಬದಲು ಮಾಡ್ತಕ್ಕಂಥ ಡಿಪಾರ್ಟ್ಮೆಂಟ್ ನಾನು ತೆರಗಿಲ್ಲ. ಬುದ್ಧಿಯ ದಿಶಾ ಬದಲು ಮಾಡುವ ಡಿಪಾರ್ಟ್ಮೆಂಟು ನಾನು ಒಂದ್ ಕಡೆ ಇಟ್ಕೊಂಡಿಲ್ಲ. ನಮ್ದು ಏನಿದ್ರು ಒಂದು ಸುದರ್ಶನ, ಒಂದು ಹೊಳತಾಯ ತುಂಡು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ. ಭಗವಂತ 18 ಅಧ್ಯಾಯ ಭಗವದ್ಗೀತಾ ಹೇಳಿ ಕೊನೆಗೆ ಒಂದು ಮಾತು ಹೇಳ್ತಾರೆ, ಹೇ ಅರ್ಜುನ, ನಾನು ಏನೋ ನನಗೆ ತಿಳಿದಲ್ಲ ಹೇಳಿದ ಉಪನಿಷತ್ತುಗಳ ಸಾರವನ್ನು, ಆದ್ರೆ ನೀನು ವಿಮರ್ಶಯಿತದ ಅಶೇಷೇಣ ಇದೆಲ್ಲ ವಿಮರ್ಶೆ ಮಾಡಿ ನೋಡು. ವಿಮರ್ಶಯಿತದ ಅಶೇಷೇಣ ಯಥೇಚ್ಛಸಿ ತಥಾ, ನಿನ್ಗೆ ಹೆಂಗ್ ಯೋಗ್ಯ ಅನ್ಸು ಅಂತ ಗುರುಗಳು ಹಿಂಗೆ ಹೇಳಿದ್ರೆ. ಅವಾಗ ಕೃಷ್ಣನ ಇದನ್ನ ನಾವು ಯಾರಿಗೆ ಕೊಟ್ಟಿವಿ, ಇವು ಯಾರಿಗೆ ಕೊಟ್ಟಿವಿ, ನಾ ಇದನ್ನ ಸತ್ಪುರುಷರಿಗೆ ಕೊಟ್ಟಿವಿ. ಸಮಾಜದ ಒಂದು ಬುದ್ಧಿಯ ದಿಶಾ ಬದಲು ಮಾಡ್ತಕ್ಕಂಥ ಕಾರ್ಯವನ್ನು ಯಾರು ಮಾಡ್ತಾರಂದ್ರೆ ಸತ್ಪುರುಷರು ಮಾಡ್ತಾರೆ. ವಿವೇಕಾನಂದರು ಒಬ್ಬ ಕೇಳಿದ್ರು, ಅಮೆರಿಕಾದಾಗ ಒಬ್ಬ ಹೆಣ್ಮಗಳು ಕೇಳಿದ್ರು, ಅಲ್ಲ ನಿಮ್ಮಂಥ ಮೇಧಾವಿಗಳು, ಪ್ರಜ್ಞಾವಂತರು, ತಂಡ ವಿದ್ವಾನ್ರು, ವಿವೇಕಾನಂದ ದೊಡ್ಡ ವಿದ್ವಾನ್, ಸಂಸ್ಕೃತದಲ್ಲಿ ಅವ್ರು ಬೇಕಾದಂಗೆ ವಾದ ವಿವಾದ ಮಾಡ್ತಾರೆ. ಅವ್ರು BA ಆಗೋದ್ರೊಳಗೆ ಶಂಕರ ಭಾಷೆ ಅಷ್ಟು ಓದಿ ವ್ಯವಸ್ಥಿತವಾಗಿ ಅಭ್ಯಾಸ ಮಾಡಿ. ನಮ್ಮ ಹುಡುಗರು BA ಒಂದು ಆಗ್ಬೇಕಾದ್ರು BSc ದಮ್ಮನ ದಣಿತಾವ್ರು. ಅವ್ರ ಅವ್ವಂದ್ರೆ ಅವ್ರಿಗೆ ಬೆನ್ನು ಹತ್ಬೇಕು, ಅಪ್ಪಂದ್ರೆ ಬೆನ್ನು ಹತ್ಬೇಕು, ಅಭ್ಯಾಸ ಮಾಡಾಕ್ತಾರೆ. ನಮ್ಮ ಮುಂದೆ ಬಂದು ಫಿರ್ಯಾದಿ ಮಾಡುವುದು, ನಮ್ಮ ಹುಡುಗ ಅಭ್ಯಾಸ ಮಾಡುವುದು. ಅವ್ರು ರಾತ್ರಿ ಅಭ್ಯಾಸ ಮಾಡ್ತಿದ್ದಲ್ಲಿ ವಿವೇಕಾನಂದ ಹೆಂಗ್ ಮಾಡ್ತಿದ್ರು ಅಂದ್ರೆ, ಒಂದು ಇಡ್ಲಿ ಒಲಿ ಮೇಲೆ ಒಂದು 3-4 ಕಪ್ ಚಹಾ ಇಟ್ಕೊಳ್ತಿದ್ರು. ಚಹಾ ಇಟ್ಕೊಂಡು ಓದ್ಲಿಕ್ಕೆ ಕೂಡ್ಬೇಕು. ತಮ್ಮ ಕಾಲ ಏನದ ಕಂಬಕ್ಕೆ ಕಟ್ಕೋಬೇಕು, ಓದ್ಕೊತ ಕೂಡ್ಬೇಕು. ತುಪ್ಪಲಿಗೆ ಬಂತು ಅಂದ್ರ 1, 2, 3 ಚಹಾ ಕುಡಿಬೇಕು ಅಂತ. ಮತ್ತೆ ಅಕಸ್ಮಾತ್ ನಿಂತು ಹತ್ತೀವಿ ಅಂದ್ರೆ ಆ ಕಾಲ ಜಗ್ತಿತ್ತು, ಜಗ್ಗಿದ್ಕೊಳ್ಳಿ ಹತ್ಬೋದು ಮತ್ತೆ ಅಭ್ಯಾಸ. ಅವ್ರಿಗೆ ಅಭ್ಯಾಸ ಮಾಡ್ಬೇಕನ್ನು ಒಂದು ತಲೆಯಾಗ ಒಂದು ನಿರ್ಧಾರ ಇರ್ತದೆ. ನಮ್ಮ ಹುಡುಗರು ಅಲಾರ್ಮ್ ಇಟ್ಟಿರ್ತಾರೆ, ಪರೀಕ್ಷೆ ಹೋಗುದಿರ್ತದ, ಅಲಾರ್ಮ್ ಇಟ್ಟಿರ್ತಾರೆ, ಮತ್ ಕಣ್ ತೆಗೆದು ಹೀಗ ಬಂದ್ ಮಾಡಿ ಮತ್ ಹಂಗ ಅಂತ. ಯಾಕೆ ಹೇಳಿಕತ್ತೀನಿ ಅಂದ್ರ, ಅವಾಗ ಅವ್ರು ಹೇಳಿದ್ರು ನೀವು ಅನ್ನೋದು ಖರೆ. ಆದ್ರೆ ಯಾವ ರೀತಿಯಾಗಿ ಒಬ್ಬ ಕುಶಲ ಕುಂಬಾರಕಾಯಿಗೆ ಒಂದಿಷ್ಟು ಮಣ್ಣು ಕೊಟ್ರೆ ಅವ್ರು ಆ ಮಣ್ಣಿಂದ ಸುಂದರವಾದ ಪಾತ್ರೆಗಳನ್ನ ಹೆಂಗ್ ಮಾಡ್ತಾರೋ ಹಂಗ ಯಾರು ತಮ್ಮ ಮನಸ್ಸನ್ನ ರಾಮಕೃಷ್ಣ ಪರಮಹಂಸರ ಕೈಯಾಗಿ ಕೊಡ್ತಾರೋ, ಅವರ ಮನಸ್ಸನ್ನು ಅಂದ್ರೆ ಅರ್ಥಾತ್ ನಮ್ಮ ಸದ್ಗುರುಗಳ ಕೈಯಲ್ಲಿ ಕೊಡ್ತಾರೋ, ತಮ್ಮ ಸದ್ಗುರುಗಳ ಕೈಯಲ್ಲಿ ಕೊಡ್ತಾರೋ
ಅವರ ಮನಸ್ಸನ್ನ ದಿವ್ಯ ಮನಸ್ಸನ್ನಾಗಿ ಮಾಡತಕ್ಕಂತ ಶಕ್ತಿ ಆ ಸದ್ಗುರುಗಳಲ್ಲಿರ್ತದೆ. ಮೈಂಡ್ ಟು ಸೂಪರ್ ಮೈಂಡ್. ನಮ್ಮ ಮನಸ್ಸನ್ನ ದಿವ್ಯ ಮನಸ್ಸು, ನಮ್ಗೆ ಇವತ್ತು ಗಚಾಳ ಮನಸ್ಸು, ಹೊಲಸು ಮನಸ್ಸು, ಮಲಿನ ಮನಸ್ಸದ ನಾವು. ಯಾಕೆಂದ್ರೆ 24 ತಾಸು ಅನ್ನೋದು ದೃಶ್ಯನ ತುಂಬಬೇಕು. ಅರ್ಥಾತ್ ಏನು ಅಂತಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಪ್ರಪಂಚದ ವಿಷಯಗಳು, ದುಡ್ಡು, ಬೆಳ್ಳಿ, ಬಂಗಾರ, ವಸ್ತು, ಒಡವಿ, ವಸ್ತ್ರ, ಆಭೂಷಣ, ನಮ್ಮವರು ತಮ್ಮವರು, ಹೋದು ಬಂತು, ಲಾಭ ಹಾನಿ, ಸಂಯೋಗ ವಿಯೋಗ, ಇವತ್ತರಿಂದ ನಮ್ಮ ಮನಸ್ಸು ತುಂಬೆ 24 ತಾಸು ಅದ್ರೊಳಗೆ ಅದಕ್ಕೆ ಡಿವಿಜಿ ಅಂತ ಸ್ವಚ್ಛ ಮನಸ್ಸಿದೆ, ಜಳಜಾಳ ಮನಸ್ಸಿದೆ, ಬರೇ ವಿಚಾರ 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 ವಿಚಾರ. ಆವಾಗ ಅವ್ರು ಹೇಳಿದ್ರು, ಯಾರು ತಮ್ಮ ಮನಸ್ಸನ್ನು ಸದ್ಗುರುಗಳ ಕೈಯಲ್ಲಿ ಸಮರ್ಪಣೆ ಮಾಡ್ತಾರೋ ಅವ್ರ ಮುಂದ ಅವ್ರ ಮನಸ್ಸನ್ನು ದಿವ್ಯ ಮನಸ್ಸನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಸತ್ಪುರುಷರಲ್ಲಿ. ಹೆಂಗೋ ಹಂಗ ಒಂದು ಸಮಾಜದ ಭಾಗ್ಯ ಉದಯ ಆದಾಗ ಮಹಾರಾಜ್ ಹೇಳಿದ್ರು, ಒಂದು ಸಮಾಜದ ಒಂದು ಶತಮಾನದಲ್ಲಿ ಆ ಸಮಾಜದಲ್ಲಿ ಒಬ್ಬ ಸತ್ಪುರುಷ ಹುಟ್ಟಿ ಬಂದ ಅಂದ್ರೆ ಆ ಸಮಾಜದ ಭಾಗ್ಯ ತೆಗೀತು ಅಂತ. ಶತಕಾನು ಶತಕ ಆ ಸತ್ಪುರುಷನ ದಿವ್ಯ ವಿಚಾರಗಳಿಂದ ಪ್ರೇರಣೆ ಪಡೆದು ಆ ಸಮಾಜದಲ್ಲಿ ಸಹಸ್ರಾರು ಜನರು ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವಂತ ಒಂದು ಅರ್ಥಾತ್ ಏನು ಅಂದ್ರೆ ಅವ್ರಿಗೆ ಅಂತ ಒಂದು ಯೋಗ ಪ್ರಾಪ್ತ. ಆದ್ದರಿಂದ ಸಮಾಜದಲ್ಲಿ ಅರ್ಥಾತ್ ನಮ್ಮ ಸಮಾಜದಲ್ಲಿ ಸತ್ಪುರುಷರ ಅವತಾರ ಮಾಡುವುದಕ್ಕೆ ದೊಡ್ಡದಾಗಿರ್ತಕ್ಕಂಥ ಕ್ರಾಂತಿ ಇನ್ನೊಂದು ಯಾವುದು ಅಲ್ಲ. ದಿ ಓನ್ಲಿ ರೆವಲ್ಯೂಷನ್ ಇದು ಇನ್ನೊಂದು ರೆವಲ್ಯೂಷನ್ ಅಂತರಂಗದಲ್ಲಿ ಅರ್ಥಾತ್ ಕ್ರಾಂತಿ ಮಾಡ್ತಕ್ಕಂಥದ್ದೇ ನಿಜವಾದ ಕ್ರಾಂತಿ. ಇವತ್ತು ನಾವು ಸಾಮಾಜಿಕ ಕ್ರಾಂತಿ ನೋಡ್ತೀವಿ, ಆರ್ಥಿಕ ಕ್ರಾಂತಿ ನೋಡ್ತೀವಿ, ರಾಜಕೀಯ ಕ್ರಾಂತಿ ನೋಡ್ತೀವಿ, ಶೈಕ್ಷಣಿಕ ಕ್ರಾಂತಿ ನೋಡ್ತೀವಿ. ಶಿಕ್ಷಣವನ್ನು ದಿವ್ಸಕ್ಕೆ ಬದಲು ಮಾಡಿಕೊತ ಹೋಗ್ತಾರೆ. ಯಾರು ಇವರೆಲ್ಲ ಶಿಕ್ಷಣಗಳನ್ನು ಬದಲು ಮಾಡಿಕೋತ ಹೊಂಟಿರ್ತಾರೋ ಅವರ ಅಶಿಕ್ಷಿತರಿರ್ತಾರೆ, ಅವರ ಅರ್ಥವಟ್ಟಿರ್ತಾರೆ. ಯಾವ ಶಿಕ್ಷಣದಿಂದ ಈ ಮನುಷ್ಯ, ಈ ವಿದ್ಯಾರ್ಥಿ ಅಥವಾ ಈ ಅರ್ಥಾತ್ ಮನುಷ್ಯ ನಿಜವಾದ ಅರ್ಥದಲ್ಲಿ ಸುಖಿ ಆಗ್ತಾನೆ ಅನ್ನೋದು ಕಲ್ಪನಾ ಆ ಶಿಕ್ಷಣದ ಕ್ಷೇತ್ರದಲ್ಲಿರ್ತಕ್ಕಂಥ ಜನರಿಗೆ ಕಲ್ಪನೆ ಇರುವುದಿಲ್ಲ. ಇವನು ಏನು ಕಲಿಸಿದ್ರೆ ಇವನ ಪ್ರಪಂಚ ಸುಖಿ ಆಗ್ತದೆ ಅನ್ನೋದು ಅವ್ರ ಕಲ್ಪನಾ ಇದೆ. ಇವತ್ತಿದ್ದೇನು ಬರಬರ ಹೊಸ ವೈಜ್ಞಾನಿಕ ಆವಿಷ್ಕಾರಗಳಿಂದ ಈ ಪ್ರಪಂಚವನ್ನು ತುಂಬಿ ಬಿಡಬೇಕನ್ನೋದು ಒಂದೇ ಒಂದು ಅವ್ರ ತಲೆಯಾಗಿರ್ತದೆ ಹೊರತು ಪ್ರಪಂಚವನ್ನು ಯಾವ ರೀತಿ ನಾವು ಸಾರ್ಥಕಗೊಳಿಸ್ಕೋಬೇಕು ಅನ್ನುವಂಥದ್ದು ಅವ್ರಿಗೆ ತಿಳಿಯೋದು ಬಹಳ ಕಡಿಮೆ. ಸಾ ವಿದ್ಯಾ ಮುಕ್ತ ನಮ್ಮನ್ನು ಯಾವ ಜೀವನ ಮುಕ್ತ ಮಾಡ್ತದನೋ, ಸಮಾಧಾನಗೊಳಿಸ್ತದನೋ, ನಿರ್ವಿಷಯ ಮಾಡ್ತದನೋ, ನಿರ್ವಾಸನ ಮಾಡ್ತದನೋ ಆ ವಿದ್ಯೆ ನಿಜವಾದ ವಿದ್ಯಾ. ಅದ್ಯಾವುದು ಅಂದ್ರೆ ಆತ್ಮವಿದ್ಯಾ, ಬ್ರಹ್ಮವಿದ್ಯಾ ಅಂತ. ಹೆಂಗೋ ಹಂಗೇನಾದ್ರೂ ಈ ಸತ್ಪುರುಷರ ಅವತಾರಕ್ಕೂ ಒಂದು ಸಾಮಾಜಿಕ ಪರಿಸ್ಥಿತಿಗೂ ಬಹಳ ದೊಡ್ಡ ಸಂಬಂಧ. ಯಾವ ಸಾಮಾಜಿಕ ಪರಿಸ್ಥಿತಿಯೊಳಗೆ ಎಂಥ ಸತ್ಪುರುಷರ ಅವತಾರ ಮಾಡಬೇಕನ್ನುವುದು ಸಹಿತ ಒಂದು ಈಶ್ವರಿ ಸಂಕೇತದ ಅಥವಾ ಒಂದು ವ್ಯವಸ್ಥೆ. ಈಗ ಹೆಂಗ ನಾವು ಹೇಳ್ತೀವಿ ಕಾನ್ಸ್ಟಿಟ್ಯೂಷನ್ ಅವ್ರು ಬರೆದ್ರು ಹಂಗ ಹಿಂಗ, ಅವ್ರ ಒಂದು ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಸಂವಿಧಾನಕ್ಕನುಸಾರವಾಗಿ ನಮ್ಮ ರಾಷ್ಟ್ರದ ಎಲ್ಲ ಸೂತ್ರಗಳು ನಡೀತಾ ಇವೆ ಅಂತ. ಆದ್ರೆ ಅದೇನು ಕಾನ್ಸ್ಟಿಟ್ಯೂಷನ್ ಏನದನ್ನು ಮನುಷ್ಯ ಕಲ್ಯಾಣಕ್ಕಾಗಿ ಅದ ಅಂತ ತಿಳ್ಕೊಂಡು ಹೇಳಿ ಬರ. ಸತ್ಪುರುಷರ ಕಾನ್ಸ್ಟಿಟ್ಯೂಷನ್ ಏನದನೋ ಅದು ನಮ್ಮ ಜೀವನದ ಸಾರ್ಥಕತೆಯ ದೃಷ್ಟಿಯಿಂದ ಸತ್ಪುರುಷರ ಸಂವಿಧಾನನೇ ನಿಜವಾದ. ಆ ಕಾನ್ಸ್ಟಿಟ್ಯೂಷನ್ ನಿಂದ ನಮಗೆಲ್ಲ ಕಾನ್ಸ್ಟಿಪೇಷನ್ ಆಗ್ತದೆ. ಆದ್ರೆ ಅದರಿಂದ ನಮ್ಗೆ ಏನಾಗುದಿಲ್ಲ ಅಂದ್ರೆ ಕಾನ್ಸಂಟ್ರೇಷನ್ ಆಗುದಿಲ್ಲ. ನಮಗೆ ಇವತ್ತು ಬೇಕಾಗಿರೋದು ಅಂತರ್ಮುಖ ವೃತ್ತಿ ಬೇಕಾಗಿದೆ. ನಾವು ಹೊರಗಿನ ವೈಭವ ಬೆಳೆಸ್ಕೊತ ಹೋದ್ವಿ ಅಂದ್ರೆ ನಮ್ಮ ಮನಸ್ಸು ಅಂತರ್ಮುಖ ಆಲಿಸಿ. ಅರ್ಥಾತ್ ಏನು ಅಂದ್ರೆ ಸತ್ವ ಗುಣದಿಂದಲೇ ಮನುಷ್ಯ ಅಂತರ್ಮುಖಿಯಾಗಿ ಶಕ್ಯದ. ಸತ್ವ ಗುಣ ಅನ್ನೋದು ಮನುಷ್ಯನನ್ನು ಅಂತರ್ಮುಖ ಮಾಡ್ತದೆ. ರಜೋಗುಣ ಅನ್ನೋದು ಅವನನ್ನು ಬಹಿರ್ಮುಖವಾಗಿ ವ್ಯಾವಹಾರಿಕ ಜೀವನದಲ್ಲಿ ತೊಡಗಿಸ್ತದೆ. ತಮೋ ಗುಣ ಅನ್ನೋದು ಆಲಸ್ಯ, ನಿದ್ರಾ, ಪ್ರಮಾದಕ್ಕೆ ಕಾರಣ.
ಹೆಂಗೋ ಹಂಗ ಸತ್ಪುರುಷರು ಏನ್ ಮಾಡ್ತಾರೆ ಅಂದ್ರೆ ಈ ಮೂರು ಗುಣಗಳನ್ನು ದಾಟಿ ತಮ್ಮ ಮನಸ್ಸನ್ನು ಆ ಪರಮಾತ್ಮ ಸ್ವರೂಪದಲ್ಲಿ ಲೀನಗೊಳಿಸಿರೋದ್ರಿಂದಾಗಿ ಅವರು ಮಾತ್ರ ಸಮಾಜಕ್ಕೆ ಹಿತವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳಬಲ್ಲ. ಅಂಥ ಒಂದು ಸಮಯ ನಮ್ಮ ದೇಶದಲ್ಲಿ, ಅಂಥ ಸಮಯಗಳು, ಅಂಥ ಕಾಲ, ಅಂಥ ಒಂದು ಪರಿಸ್ಥಿತಿ ಬಹಳಷ್ಟು ಸಂದರ್ಭದಲ್ಲಿ ಯಾವ್ಯಾವ ಪ್ರಕಾರವಾಗಿ ಬಂದು ಆ ಪ್ರಕಾರವಾಗಿ ನಮ್ಮ ದೇಶದಲ್ಲಿ ಏನಾದ್ರು ಅಂದ್ರ ಸತ್ಪುರುಷರ ಅವತಾರ. ಏಕನಾಥ ಮಹಾರಾಜರು ಅಂತ ಆಯ್ತು, ಅವರ ಗುರುಗಳು ಜನಾರ್ದನ ಪಂತ್ ಅಂತ, ಅರ್ಥಾತ್ ಜನಾರ್ದನ ಸ್ವಾಮಿ ಅಂತ. ಅವ್ರೇನಿದ್ರು ಅಂತಂದ್ರೆ ಅರ್ಥಾತ್ ಏನು ಅಂದ್ರೆ ಅವರು ಆ ಇದರಲ್ಲಿ ಕಿಲ್ಲಾದಲ್ಲಿ ಕೋಟೆಯಲ್ಲಿ ಅವರಲ್ಲಿ ಆ ಕೋಟೆ ಸುಬೇದಾರರಾಗಿ ಒಬ್ಬ ಮುಸಲ್ಮಾನ ಕೋಟೆಯ ಸುಬೇದಾರ ದೇವಗಿರಿ, ಆ ದೇವಗಿರಿ ಕೋಟೆಯ ಸುಬೇದಾರ ದೌಲ್ತಾಬಾದ್ ಅಂತಿದ್ರು. ಕೋಟೆಗಳಲ್ಲೇ ಕೋಟೆ, ಅಪ್ರತಿಮ ಕೋಟೆ ದೇವಗಿರಿ ಕೋಟೆ ಅಂತ ನಾವು ನೋಡಿಬಾರ್ದು. ವಿಲಕ್ಷಣದಲ್ಲಿ ಶತ್ರುಗಳು ಹೆಂಗ್ ಬರ್ತಾರ ಅನ್ನೋದು, ಅರ್ಥಾತ್ ಇವ್ರು ಹೆಂಗ್ ಎದುರು ಮಾಡ್ತಾರ ಅನ್ನೋದು ಅವ್ರ ಶತ್ರುಗಳಿಗೆ ಗೊತ್ತಾಗಂಗಿಲ್ಲ. ಶತ್ರುಗಳು ಬಂದದ್ದು ಅಷ್ಟು ಇರದೆ ಇವ್ರಿಗೆ ಗೊತ್ತಾಗ್ತಿತ್ತು. ಆ ದೇವಗಿರಿ ಕೋಟೆಯ ಸುಬೇದಾರರಾಗಿ ಮುಸಲ್ಮಾನರ ಕೈಯಲ್ಲಿ ದರ್ಬಾರದಲ್ಲಿ ನೌಕರಿ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಏಕನಾಥ ಮಹಾರಾಜರ ಗುರುವ. ಅರ್ಥಾತ್ ಏನು ಅಂದ್ರೆ ಅಂಥ ಒಂದು ಸಾಮಾಜಿಕ ಪರಿಸ್ಥಿತಿಯಲ್ಲೂ ಅವರು ಅಂಥ ದೊಡ್ಡ ಯೋಗ್ಯತೆಯನ್ನು ಪಡೆದರು. ಏಕನಾಥ ಮಹಾರಾಜರಿಗೆ ಭಗವಂತನ ದತ್ತಾತ್ರೇಯರ ಪ್ರೇರಣಾ ಏನು ಅಂದ್ರೆ ನಿನ್ನ ಗುರುಗಳು ದೇವಗಿರಿಯಲ್ಲಿದ್ದಾರೆ. ದೌಲ್ತಾಬಾದ್, ಮೊಹಮ್ಮದ್ ತಗಲಕ್ಕನ ಕತ್ತಿ ಬರ್ತದೆ ನೋಡಿ, ಅವ್ ದೌಲ್ತಾಬಾದ್ನಿಂದ ದಿಲ್ಲಿಯಿಂದ ದೌಲ್ತಾಬಾದಕ್ಕೆ ತನ್ನ ರಾಜಧಾನಿ ತಗೊಂಡು ಬಂದ 800 ಮೈಲು, ಅರ್ಧ ಮುರ್ಧ ಜನರು ಅಲ್ಲೇ ದಾರಿಗೆ ಸತ್ತು. ಅರ್ಥಾತ್ ಏನು ಅಂದ್ರೆ ಅಲ್ಲಿ ಅವರು ಸತ್ಪುರುಷರಾಗಿ ಬಹಳ ದೊಡ್ಡ ಸತ್ಪುರುಷ ನೋಡ್ರಿ. ಬಿಜಾಪುರ ಆದಿಲ್ ಶಾಹಿ ದರ್ಬಾರದಲ್ಲಿ ಅರ್ಥಾತ್ ಏನು ಅಂತಂದ್ರೆ ನಮ್ಮ ಮಹಿಪತಿ ದಾಸರು ಅಲ್ಲಿ ಅವ್ರ ದರ್ಬಾರದಲ್ಲಿ ದೊಡ್ಡ ಹುದ್ದೆ ಇಟ್ಟಿದ್ರು. ಆಮೇಲೆ ಅವರನ್ನು ಬಿಟ್ಟರು, ಅದು ಬೇರೆ ಶಾನೂಂಗಿ ಒಂದು ಇದರಿಂದ. ಆದ್ರೆ ಇವ್ರು ಮಾತ್ರ ಕೊನೆಯವರೆಗೂ ಅಲ್ಲಿದ್ದ ಅವ್ರ ಮ್ಯಾಲ ಅವ್ರ ಸಮಾಧಿಯನ್ನು ನಾವು ಮ್ಯಾಲ ತನಕ ಹಚ್ಚಿ ಹೋಗಿ ನೋಡಿದ್ವಿ. ಆ ಜನಾರ್ದನ ಸ್ವಾಮಿಗಳ ಸಮಾಧಿ ಹೆಂಗೋ ಹಂಗ ಸಮಾಜದಲ್ಲಿ ಆಯಾ ಸಮಯಕ್ಕೆ ಅದೇ ಸಮಾಜದಲ್ಲಿ ಹುಟ್ಟಿ ಅದೇ ಸಮಾಜದಲ್ಲಿ ಬೆಳೆದು, ಆದ್ರೆ ನಮ್ಮ ಭಾರತೀಯ ಒಂದು ಸನಾತನ ವೈದಿಕ ಸಂಸ್ಕೃತಿಯ ಒಂದು ಪುನರುತ್ಥಾನಕ್ಕೆ ಕಾರಣರಾಗಿರ್ತಕ್ಕಂಥ ಮಹಾಪುರುಷರು ನಮ್ಮ ಭಾರತದಲ್ಲಿ ಆಗ್ಬಹುದು ಅನ್ನೋದು ಬಹಳ ದೊಡ್ಡ ಹೆಮ್ಮೆ ವಿಷಯ. ಇದು ಹೆಂಗೋ ಹಂಗ ನಮ್ಮ ದೇಶದಲ್ಲಿ ಒಂದು ಸಮಯ ಹಿಂಗ ಬಂತ. ಏನು ಅಂದ್ರ ಪೌರ್ವಾತ್ಯ ಮತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಗಳ ಸಂಧಿಕಾಲ, ಅದೇ ರೀತಿಯ ಪ್ರಾಚೀನ ಮತ್ತು ಅರ್ವಾಚೀನ ಸಂಸ್ಕೃತಿಗಳ ಸಂಧಿಕಾಲ. ಚಲೋದೆಲ್ಲ ಸಣ್ಣ ಕಡಿಮೆ ಹಾಕೂತ, ಕೆಟ್ಟದ್ದೆಲ್ಲ ಬೆಳಿಲಿಕ್ಕಂತಿರ್ತಕ್ಕಂಥ ಒಂದು ಸಂಧಿಕಾಲ. ಚಲೋದು ಉತ್ತಮವಾದದ್ದು ಶ್ರೇಷ್ಠವಾದದ್ದೆಲ್ಲ ಕಡಿಮೆ ಆಗ್ತಾ ಬಂದು ನಿರುಪಯೋಗಿ ಆಗಿರ್ತಕ್ಕಂಥದ್ದು ಬೆಳಕೋತ ಹೋಗಿರ್ತಕ್ಕಂಥ ಒಂದು ಸಂಧಿ ಕಾಲದಲ್ಲಿ ಮಹಾರಾಜರ ಅವತಾರ ಆಯ್ತು. ಇಸ್ವಿಸನ್ 1845 ನೋಡ್ರಿ. ಮೊದಲೇ ಒಂದೇನು ಅಂದ್ರೆ ಕ್ರಾಂತಿಯ ದಿವಸ, ಅವಾಗ 47ನೇ ಇಸ್ವಿಯಲ್ಲಿ ಮೊದಲನೇ ಕ್ರಾಂತಿ ಆಯ್ತು ನಮ್ಮ ದೇಶದಲ್ಲಿ. ಆ ಸಂಧಿ ಕಾಲದಲ್ಲಿ ಮಹಾರಾಜರು ಸಮರ್ಥ ರಾಮದಾಸ್ ಸ್ವಾಮಿಗಳೇ ಮತ್ತೆ ತಿರುಗಿ ಮಹಾರಾಜರಾಗಿ ಅವತಾರ ಮಾಡಿದರು. ಸಮರ್ಥ ರಾಮದಾಸ್ ಸ್ವಾಮಿಗಳು 12 ವರ್ಷ ನಾಮಸ್ಮರಣೆ ಮಾಡಿ, 12 ವರ್ಷ ತೀರ್ಥಾಟನೆ ಮಾಡಿ, ತಮ್ಮ ವಯಸ್ಸಿನ 36ನೇ ವರ್ಷಕ್ಕೆ ತಮ್ಮ ಮನೆಗೆ ಬಂದು ಜೈ ರಘುವೀರ ಸಮರ್ಥನ ಜಾಂಬನ್ನು ಊರಿನಲ್ಲಿ. ಆವಾಗ ಅವ್ರ ತಾಯಿ ರಾಣುಬಾಯಿ ಅಥವಾ ರೇಣುಕಾಬಾಯಿ 10 ಮಗನ ಸಲುವಾಗಿ 10 2 ಕಣ್ಣು ಕಳ್ಕೊಂಡಿದ್ರು. ಆವಾಗ ತಮ್ಮ ಸೊಸಿ ಹೇಳಿದ್ರು, ಯಾವನೋ ಗೊತ್ತಾಗಿ ಬಂದಾನ ಭಿಕ್ಷಾ. ಅವಾಗ ಸಮರ್ಥರ ಅಣ್ಣನ ಹೆಂಡತಿ ಶ್ರೇಷ್ಠ ಗಂಗಾಧರ ಸ್ವಾಮಿ ಅಂತಿದ್ರು. ಅವ್ರ ಹೆಂಡತಿ ಮರದಾಗ ಭಿಕ್ಷಾ ತಗೊಂಬ. ಹಿಂದಿನ ಕಾಲದಲ್ಲಿ ಭಿಕ್ಷಾ ಮರದಲ್ಲೇ ಹಾಕೋ ಪದ್ಧತಿ. ಆಮೇಲೆ ಬಗ್ಸಿಲೆ ಬಂತು, ಆಮೇಲೆ ಮುಷ್ಟಿಲೆ ಬಂತು, ಆಮೇಲೆ ಬಟ್ಲೆ ಹಾಕ.
ಭಿಕ್ಷಾ ತಗೊಂಬಂದ ಕೂಡಲೇ ಕಥಾ ಸಮರ್ಥ ಮುದ್ದಾಂ ಕೇಳಿದ್ರು, ವೈನಿ ಸಾಹೇಬ್ ಗರಿ ಸೇವೆ ಬರೇ ಆಯ್ತ. ವೈನಿ ಸಾಹೇಬ್ರ ಮನೆಯೊಳಗೆಲ್ಲ ಕ್ಷೇಮ. ಅವ್ರು ಗಾಬರಿ ಆಗ್ಬಿಟ್ರು. ಅವ್ರು ತಮ್ಮ ಅತ್ತಿಗೆ ಒಂದು ಹೇಳಿದ್ರು, ಇವ ಅವನು ಒಬ್ಬ ಗೋಸಾವಿ ನನಗೆ ವೈನಿ ಅಂತಾನೆ, ಹಂಗಾರ ಅವ್ನು ನಾರಾಯಣನ ಇರ್ಬೇಕು. ಅಂದ ಕೂಡಲೇ ಬದುಕಿ ದಡಪಡಿಸಿ ಬಂದು, ನೀವು ನಾರಾಯಣ ಇರ್ಬೇಕು. ಹೌದು, ತಗೊಂಡು ನಾರಾಯಣ ಹೇಳಿಕತ್ತು. ನಾರಾಯಣ ನನ್ನ ಎರಡೂ ಕಣ್ಣು ಹೋಗ್ಬಿಟ್ಟಪ್ಪ, ನೀನ್ ನೋಡು ಭಾಗ್ಯ ನನಗಿಲ್ಲ. ಅಮ್ಮ ಹತ್ತಕ್ಕೆ ಮಾಡಿ ಅವ್ರ ಅಮ್ಮನ ಕಣ್ಣು ನನ್ನ ಕೈ ಹಾಕಿ ಕಣ್ಣು ಬಂದು ಕಣ್ಣು ತುಂಬ ನೋಡಿ ಸಂತೋಷ ಆದ್ರು. ಮುಂದೆ 6 ತಿಂಗಳು ಸಮರ್ಥ ಅಲ್ಲೇ ಮನೆಯಲ್ಲೇ ಇದ್ರು. ಮನೆಯಲ್ಲಿ ಇದ್ದು ಕೂಡ ಸಣ್ಣಗೆ ಅವ್ರ ಅಮ್ಮ ಶುರು ಮಾಡಿ, ನಾರಾಯಣ ಇನ್ನೂ ಏನಂತ ವಯಸ್ಸಾಗಿಲ್ಲ ಅಂದ್ರೆ 36 ವರ್ಷ ಇದ್ದು, ಈಗಿನ ಕಾಲಕ್ಕೆ ಏನಲ್ಲ ಅದು. ಮೊನ್ನೆ ಒಬ್ರು ಮುಂಬೈಯಿಂದ ಹಲವಾರು ಬಂದಿದ್ರು, ನನ್ನ ಮದುವೆ ಮಾಡ್ಕೋಬೇಕಾಯ್ತು. ನಾನು ವಯಸ್ಸು ಈಗ 56 ವರ್ಷ. ನಾನು ನೋಡ್ತೀವಿ ತೋಡ್ರಿ, ಯಾರಾದ್ರೂ ಒಬ್ರು 75-80 ವರ್ಷ. ಅಕ್ಕಿ ನಮ್ಮೆಲ್ಲ ಬಂದಿಲ್ಲ ಪುಣ್ಯ. ಎಲ್ಲರೇ ನೀವು ನಡೀತು ತಗೊಂಡ್ರೆ ಬಹಳ ನಮಗೆ ಸಾವಧಾನ ಅವಾಗ ಸಮಸ್ಯೆ ಇದ್ರು. ಅಮ್ಮ ಈ ಅವತಾರದಲ್ಲಿ ಮದುವೆ ಇಲ್ಲ, ನನಗೆ ಈ ಅವತಾರದಲ್ಲಿ ಏನು ಕಾರ್ಯ ಮಾಡಬೇಕಾಗಿದ್ದನೋ ಅದನ್ನು ನಾನು ಗುಡ್ಡಗಾಳಿಗಳಲ್ಲಿ ಇದ್ದು ಮಾಡಬೇಕಾಗಿದೆ. ಆದ್ದರಿಂದ ನಾನು ಈ ಅವತಾರದಲ್ಲಿ ಇಲ್ಲ. ಮುಂದಿನ ಅವತಾರದಲ್ಲಿ ನೀನೇ ನನ್ನ ತಾಯಿಯಾಗಿ ಹುಟ್ಟಿ ಬರ್ತಿದ್ದಿ, ಗೀತಾಬಾಯಿಯಾಗಿ. ನಾನೇ ನಿನ್ನ ಹೊಟ್ಟೆಯಿಂದ ನಾನು ನಿನ್ನ ಮಗ ಆಗಿ ಹುಟ್ಟಿ ಬರ್ತೀನಿ. ಅವಾಗ ನಿನ್ನ ಅಪೇಕ್ಷಾ ನಾನು 1 ಅಲ್ಲ 2 ಮದುವೆ ಮಾಡಿಕೊಂಡು ಪೂರ್ಣ ಮಾಡ್ತೀನಿ ಅಂತ ಹೇಳಿ ಸಮಾಧಾನ ಮಾಡಿ ಮತ್ತಲ್ಲಿಂದ ಹೋದ್ರು. ಅದೇ ಸಮರ್ಥ ರಾಮದಾಸ ಸ್ವಾಮಿಗಳೇನಾದ್ರು ಅಂದ್ರೆ, ಮಹಾರುದ್ರನಿ ಮಾರುತಿ ರಾಮದಾಸ, ಕಲಿಯುಗದಿ ನೀನಾದಿ ಶ್ರೀರಾಮದಾಸ, ಭಕ್ತರುದ್ಧಾರಕ್ಕೆ ನೀ ಮತ್ತೆ ಬಂದಿರುವೆ, ನಮಸ್ಕಾರ ಶ್ರೀ ಬ್ರಹ್ಮ ಚೈತನ್ಯ ಗುರುವೆ ಅನ್ನೋ ಹಾಗೆ ಇಸ್ವಿಸನ್ 1845 ಫೆಬ್ರವರಿ 19 ಮಾಘ ಶುಕ್ಲ ದ್ವಾದಶಿ ಬೆಳಿಗ್ಗೆ ಸೂರ್ಯೋದಯಕ್ಕೆ ಗೋಂದಾವಲಿಯಲ್ಲಿ ಗೀತಾಬಾಯಿ ಒಂದು ಪವಿತ್ರವಾಗಿರ್ತಕ್ಕಂತಹ ಉದರದಿಂದ ಮಹಾರಾಜರ ಜನ್ಮ ಆಯಿತು. ಮಹಾರಾಜರ ಜನ್ಮ ಅಂದ್ರೆ ಇವತ್ತು ಮುಂಜಾನೆ ಒಂದು ಪುಸ್ತಕ ಓದಲಿಕ್ಕೆ, ಅದು ಯುಗ ಪ್ರವರ್ತಕ ಅಂತ ಪುಸ್ತಕ ಇತ್ತು. ಡಾಕ್ಟರ್ ಹೆಡ್ಗೇವಾರ್, ಅರ್ಥಾತ್ ಹೆಂಗೋ ಹಂಗೆ ಒಂದು ಮಹಾನ್ ಯುಗ ಪ್ರವರ್ತಕದ ಅವತಾರ ಆಯಿತು. ಸಮಾಜದೊಳಗೆ ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಒಂದು ದಿವ್ಯ ವಿಲಕ್ಷಣ ಶಕ್ತಿ ಏನಾದ್ರು ಅಂದ್ರೆ ದೇಹ ಧಾರಣೆ ಮಾಡಿಕೊಳ್ಳುವುದು. ದಿ ಬ್ಯೂಟಿಫುಲ್ ಸಿಂಥೆಸಿಸ್ ಆಫ್ ಹ್ಯೂಮನ್ ಅಂಡ್ ಡಿವೈನ್, ಎನ್ಸೈಕ್ಲೋಪೀಡಿಯಾ ಆಫ್ ಸ್ಪಿರಿಚುವಲ್ ಲೈಫ್ ಅಂದ್ರೆ ಮಹಾರಾಜ. ಆಧ್ಯಾತ್ಮಿಕ ಜೀವನದ ಒಂದು ವಿಶ್ವಕೋಶ. ನಮಗೆ ಅವ್ರ ಚರಿತ್ರೆ ನಿಜವಾಗಿಯೂ ಏನಾಗುವುದಿಲ್ಲ ಅಂದ್ರೆ ನಾವು ಅದನ್ನು ಸರಿಯಾಗಿ ಓದುವುದಿಲ್ಲ, ವಿಚಾರ ಮಾಡುವುದಿಲ್ಲ, ಮನನ ಮಾಡುವುದಿಲ್ಲ, ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವುದಿಲ್ಲ. ಒಂದೊಂದು ಪ್ರಸಂಗದೊಳಗಿಂದ ಮಾನವೀಯತೆಯ ಪರಾಕಾಷ್ಠೆ, ದೈವಿ ಭಾವನೆಯ ಪರಾಕಾಷ್ಠೆ ಎದ್ದು ಕಾಣುತ್ತೆ. ನಮಗೆ ಎಲ್ಲಿ ಲಕ್ಷ್ಯ? ಅರ್ಥಾತ್ ಏನು ಅಂದ್ರೆ ಎಂಥ ದಿವ್ಯ ಕಾರ್ಯ ಅವರು ಸಹಜವಾಗಿ ಮಾಡ್ತಾರೆ. ಅದೇನು ಅವ್ರ ಉದ್ದೇಶ ಇದ್ದಿದ್ದಿಲ್ಲ. ಏನಾದ್ರು ಒಂದು ಚಮತ್ಕಾರ ತೋರಿಸೋದು, ಲೀಲಾ ಮಾಡಿ ತೋರಿಸೋದು ಉದ್ದೇಶ ಇದ್ದಿದ್ದಿಲ್ಲ. ಸಮಾಜದ ಒಂದು ಮಾನಸಿಕ ಸ್ಥಿತಿಯನ್ನು ಬದಲು ಮಾಡಬೇಕಾಗಿ ಬರಬರ್ತಾ ಸಮಾಜದ ಏನಾಗಲಿಕ್ಕತ್ತಿತ್ತು ಅಂದ್ರೆ ನೈತಿಕ ಹಾನಿ, ಸಾಂಸ್ಕೃತಿಕ ಹಾನಿ, ಅದೇ ರೀತಿಯಾಗಿ ಏನು ಅಂದ್ರೆ ಆಧ್ಯಾತ್ಮಿಕ ಹಾನಿ ದಿವಸಕ್ಕಾಗಲಿಕ್ಕತ್ತಿರೋದನ್ನು ನೋಡಿ ಮಹಾರಾಜರು ವಿಚಾರ ಮಾಡಿದ್ರು. ಇವತ್ತಿನ ಪರಿಸ್ಥಿತಿಯಲ್ಲಿ ಸಮಾಜಕ್ಕೆ ನಾವು ಕೇವಲ ಒಂದು ಕರ್ಮವನ್ನೇ ಪ್ರಧಾನವಾಗಿ ಹೇಳಿದ್ರು ಕಠಿಣ, ಜ್ಞಾನವನ್ನೇ ಪ್ರಧಾನವಾಗಿ ಹೇಳಿದ್ರು ಕಠಿಣ, ಅರ್ಥಾತ್ ಯೋಗವನ್ನ ಪ್ರಧಾನವಾಗಿ ಹೇಳಿದ್ರು ಕಠಿಣ,
ಭಕ್ತಿಯನ್ನೇ ಪ್ರಧಾನವಾಗಿ ಹೇಳಿದ್ರು ಕಠಿಣ. ನಮಗೆ ಭಕ್ತಿನ ಮಾಡ್ಲಿಕ್ಕೆ ಭಕ್ತಿ ಮಾಡಬೇಕು ಮೊದಲೇಕೆ ನಮ್ದು ಈ ದುರಭಿಮಾನ, ದುರಹಂಕಾರ, ದೇಹಾಭಿಮಾನ ಇವೆಲ್ಲ ನಷ್ಟ. ಭಗವಂತನ ಮುಂದೆ ದೀನ ದಾಸರಂಗಿರ್ಲಿಕ್ಕೆ ಬರ್ಬೇಕು. ಅಂದ್ರೆ ಮಾತ್ರ ನಾವು ಭಕ್ತಿ ಮಾಡ್ಲಿಕ್ಕೆ. ಭಗವಂತನ ಮನೆ ಅಂಗಳದೊಳಗೆ ತಂಗಳ ಮುಂಗಳ ತಿಂದು ನಾಯಿಗತೆ ಬಿದ್ದುಕೊಂಡಿರ್ಲಿಕ್ಕೆ ಬಂದ್ರೆ ಮಾತ್ರ ನಮಗ ಆ ಭಗವಂತನ ಭಕ್ತಿ ಮಾಡ್ಲಿಕ್ಕೆ ಬರ್ತದೆ. ನಮ್ ಟಂಕ್ ಮಳೆಯೋದಿಲ್ರಿ ಭಗವಂತನ ಮುಂದೆ ಬಂದ್ರು ಸಹಿತ ಹಿಂಗ್ ಶಟದ್ ನಿಂತ ಮಾಡಿ ಹೋಗ್ತಿರ್ತೀವಿ. ಅದು ಒಳ್ಳೆ ದೊಡ್ಡಿಸ್ಲಿಕ್ಕೆ ಭಾವ ಅಂತ ತಿಳ್ಕೊತೀವಿ. ಮೂರ್ಖತನ ಪರಾಕಾಷ್ಟ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ. ನಮ್ ದುರಭಿಮಾನ, ನಮ್ ಸ್ವಪ್ಪು, ನಮ್ಮ ಅಭಿಮಾನ, ನಮ್ದೇನು ದೊಡ್ಡಸ್ತಿಕೆ ಇವ ಏನೋ ದೊಡ್ಡ ಪುರುಷಾರ್ಥ ಅಂತ ತಿಳ್ಕೊಂಡ್ಬಿಟ್ಟಿವಿ ನಾವು. ಇಂಥವನು ಭಕ್ತಂಗಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ಗುಲಾಮ ಆಗ್ಲಿಕ್ಕೆ ಬರಬೇಕು ಮುಕ್ತಿ ಇಲ್ಲ, ಭಕ್ತ ಆಗ್ಲಿಕ್ಕೆ ಬರಂಗಿಲ್ಲ. ಭಕ್ತಿ ಬಹಳ ಕಠಿಣ. ನಮ್ಗೆ ಅನಿಸ್ತ ಭಕ್ತಿ ಸರಳ. ಭಕ್ತಿ ಅಂದ್ರೆ ಏನು ಅಂದ್ರೆ ಪ್ರೇಮ. ಇವತ್ತು ನಾವು ಪ್ರಪಂಚವನ್ನ, ನಮ್ಮ ದೇಹವನ್ನ, ನಮ್ಮ ಪ್ರಪಂಚವನ್ನ ನಾವು ಎಷ್ಟು ಪ್ರೇಮ್ ಮಾಡ್ತೀವಿ. ಮಹಾರಾಜ್ ಹೇಳಿದ್ ನೀವು ಎಷ್ಟು ಪ್ರೇಮ್ ಮಾಡ್ತೀವಿ ಅದ್ರ 1/10 ಭಗವಂತನನ್ನ ಪ್ರೇಮ್ ಮಾಡಿದ್ರೆ ಭಗವಂತ 10 ಸಲ ಸಿಕ್ಕ ನಮಗೆ ಭಗವಂತನ ಪ್ರೇಮ್ ಮಾಡೋದೇ ಗೊತ್ತಿಲ್ಲ. ನಮ್ಮ ಪೂಜೆನು, ನಮ್ಮ ಪುನಸ್ಕಾರ ಏನು, ಮನೆಯೊಳಗಿನ ದೇವರ ಪರಿಸ್ಥಿತಿ ಏನು, ಎಲ್ಲೋ ಪ್ಲೈವುಡ್ ಮ್ಯಾಲ ಧೂಳು ತಿನ್ಕೋತ ಕೂತಿರ್ತಾರೆ. ದೇವ್ರಂತ ಮನೆ ನಾವು ಕಟ್ಟಿಕೊಂಡು ಅದ್ರೋ ಚಂದ ಸೋಫಾ ಏನು, ಏನು, ಆಪ್ತೇನು, ಕಾಟ್ ಏನು, ಮನ್ಸೇನು, ಆ ದೇವರ ಪರಿಸ್ಥಿತಿ ನೋಡಿ. ಯಾವ ಭಗವಂತ ನಮ್ಗೆ ಈ ಮನಿ ಕೊಟ್ಟಾನ, ಯಾವ ಭಗವಂತ ಇದೆಲ್ಲ ಈಶ್ವರ ಕೊಟ್ಟಾನ, ಭೋಗ ಕೊಟ್ಟಾನ, ಸುಖ ಕೊಟ್ಟಾನ, ದೇಹ ಕೊಟ್ಟಾನ, ಮುಖ್ಯದನ್ನೆಲ್ಲ ಅನುಭವಿಸ್ಲಿಕ್ಕೆ ಆ ಭಗವಂತನ ಪರಿಸ್ಥಿತಿ ನಮ್ಮ ಮನೆಯೊಳಗೆ ನೋಡಿದ್ರೆ ನಮ್ಗೆ ಎಷ್ಟು ಅನ್ಸುತ್ತೆ ನೋಡ್ರಿ. ಸ್ವಲ್ಪ ಹೆಂಗಿದೆ ಏನು ಅಂದ್ರೆ ಆ ಮಹಾರಾಜರ ದಿವ್ಯ ವೈಭವ ಹೆಂಗ್ ಕಾಣಿಸ್ತದೆ. ನಮ್ಮ ಮನೆಯೊಳಗೆ ನಮ್ಮ ದೇವ್ರ ಕಡೆ ನೋಡಿದ್ರೆ ನಮ್ಮ ಪ್ರಪಂಚದ ಚಿಂತೆ, ಕಾಳಜಿ, ಭಯ ಎಲ್ಲ ಶಾಂತವಾಗಿ ಮನಸ್ಸಿಗೆ ಸಮಾಧಾನ ಆಗ್ಬೇಕು. ಆದ್ರಿಂದ ತುಳಸಿದಾಸರು ಒಂದು ದೋಹಾದಲ್ಲಿ ಹೇಳಿದ್ರು, ನಹಿ ಕಲಿ ಭಗತನೇ ವಿವೇಕು ರಾಮನಾಮ ಅವಲಂಬನ. ಕಲಿಯುಗದಲ್ಲಿ ಭಕ್ತಿ, ಯೋಗ, ಯಾಗ ಯಾವೂ ನಡಿಲಿಕ್ಕೆ ನಹಿ ಕಲಿ ಕರಮನ ಭಗತಿ ವಿವೇಕು. ಕಲಿಯುಗದಲ್ಲಿ ಭಕ್ತಿ ಇಲ್ಲ, ಕರ್ಮ ಇಲ್ಲ, ಯೋಗ ಇಲ್ಲ, ವಿವೇಕ ಜ್ಞಾನ ಇಲ್ಲ, ಕಠಿಣದ. ರಾಮನಾಮ ಅವಲಂಬನ. ರಾಮನಾಮ ಒಂದೇ ಅವಲಂಬನವಾಗಿರ್ತಾರೆ. ಆದ್ರಿಂದ ಮಹಾರಾಜರು ಕಳಕಳಿಯಿಂದ ಏನ್ ಮಾಡಿದ್ರು ಅಂದ್ರ ನಾಮಸ್ಮರಣೆಯನ್ನೇ ತಮ್ಮ ಒಂದು ಸಾಧನೆಯ ಒಂದು ಮುಖ್ಯವಾಗಿರ್ತಕ್ಕಂಥ, ತಮ್ಮ ಧ್ಯೇಯ ಸಾಧನೆಯ ಮುಖ್ಯವಾಗಿರ್ತಕ್ಕಂಥ ಒಂದು ಸಾಧನೆ ಅಂತ ತಿಳ್ಕೊಂಡು ಸಮಾಜದ ಮುಂದೆ ಅವ್ರು ಈ ಅಷ್ಟು ಅರ್ಥಾತ್ ಏನು ಹುಟ್ಟಿದ ಆರಂಭದಿಂದ ಅವ್ರ ಲಕ್ಷ್ಯ ಎಲ್ಲ ಪೂರಾ ಭಗವಂತನ ಕಡೆಗೆ ಇದ್ದದ್ದು. ಅಷ್ಟಾದನೆ ನಿಮಗೆ ಹೇಳಿದ ಆಶ್ಚರ್ಯ ಅನ್ಸುವುದು. ಅವ್ರ ಚರಿತ್ರೆ ಓದ್ ನೋಡ್ರಿ ಹೆಂಗ ವಯಸ್ಸಿನ 6ನೇ ವರ್ಷ ಅವರು ತಮ್ಮ ಯಾವಾಗ ತಮ್ಮ ಅಜ್ಜನ ಹತ್ರ ಜೊತೆಗೆ ಇರ್ತಿದ್ರು. ಅವ್ನು ಪೂಜೆ ಮಾಡಿ ಕುಳಿತ ಅವ್ನು ಮುಂದೆ ಕೂತಿದ್ರು. ಅವರೆಲ್ಲ ಸಣ್ಣ ಸಣ್ಣ ಇದ್ದವ್ರು ಇಲ್ಲ. ನಾವು ಅಂತೀವಿ ನನ್ನ ಮಗ ದೇವ್ರ ಮುಂದೆ ಹೋಗಿ ಕೂಡ್ತಾನ್ರಿ. ಅದನ್ನ ಯಾವುದನ್ನು ಬೆಳೆಸ್ಕೊಂಡು ಹೋಗುವಂತ ಬಹಳ ದೊಡ್ಡ ಜವಾಬ್ದಾರಿ ತಂದೆ ತಾಯಿ ಇರ್ತದನು, ಅದನ್ನ ನಾವು ನಿರ್ವಹಿಸ್ಲಿಕ್ಕಾಗಲ್ಲ. ಆಮೇಲೆ ಮುಂದೆ ಅವನ್ನ ಕರ್ಕೊಂಡು ಪ್ಯಾಟಾಗಿ ಅಡ್ಡಾಡುದು ಅಲ್ಲೇ ಹಿಂಗೆ. ಅರ್ಥಾತ್ ಏನು ಅಂದ್ರೆ ಅವ್ರ ಅಜ್ಜನ ಜೊತೆಗೆ ಇರ್ತಿದ್ರು ಲಿಂಗೋಪಂತರು. ಅವರು ಅತ್ಯಂತ ಶಾಸ್ತ್ರಿಗಳು. 7 ಮನೆತನಗಳಿಂದ ಮಹಾರಾಜರ ತಲೆಮಾರಿನ 7 ತಲೆಮಾರುಗಳಿಂದ ಅವ್ರ ಮನೆಯೊಳಗೆ ಪಾಂಡುರಂಗನ ಭಕ್ತಿ, ಉಪಾಸನೆ, ಪೂಜಾ, ಪಾಠ, ಪಾರಾಯಣ, ಜಪ ತಪಗಳು ನಡ್ಕೊಂಡು ಬಂದಿದ್ದು. ಅದು ಪುಣ್ಯ ಹೆಚ್ಚಾಗಿ 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 ಆ ಮನೆತನದಲ್ಲಿ ಮುಂದೆ ಏನಾಗ್ತದೆ ಅಂದ್ರೆ ದಿವ್ಯವಾಗಿರ್ತಕ್ಕಂಥ ಒಂದು ಆತ್ಮ ಜನ್ಮ ತಾಳಿ ಬಂದು ಪ್ರಪಂಚ ಅರ್ಥಾತ್ ಏನು ಅಂದ್ರೆ ಲೋಕ ಕಲ್ಯಾಣದ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಅಂಥ ಒಂದು ಸಂದರ್ಭವನ್ನು ನಾವು ಮಹಾರಾಜರ ಚರಿತ್ರೆಯಲ್ಲಿ ನೋಡ್ತೀವಿ. 6 ವರ್ಷದವ್ರು ಇರ್ಬೇಕಾದ್ರೆ ಒಂದ್ ದಿವಸ ರಾತ್ರಿ ಸಹಜ ಅವ್ರ ರಾತ್ರಿ ಎತ್ತರ ಕೂಡಲೇ ಕಣ್ ತೆಗೆದು ನೋಡ್ತಾರೆ. ಮಕ್ಕಳದಾಗ
ಗಣಪತಿ ಅಂತ ಹೆಸರಿಟ್ಟಿದ್ರು. ಯಾವ ಮನೆಯೊಳಗೆಲ್ಲ ಹುಡುಕಾಡಿದ್ರು, ಎಲ್ಲೂ ಯಾರು ಪಕ್ಕಲ್ಲ ಮಲ್ಕೊಂಡಿದ್ದಿಲ್ಲ. ಮತ್ ಬಡ ಬಡ ಎಲ್ಲಾ ಮಂದಿ ಹಿಡ್ಕೊಂಡು ಎಲ್ಲಾ ಕಡೆ ಅಡ್ಡಾಡಿ ಊರ್ ತುಂಬಾ ಅಡ್ಡಾಡಿ 4 ಜನರು ಕೂಡಿ ಕೊನೆಗೆ ಅಲ್ಲಿ ಮಾನಗಂಗಾ ನದಿ ಹತ್ರ ಹಳ್ಳದ ಹತ್ರ ಒಂದು ಗುಹಾದೊಳಗೆ 6 ವರ್ಷದ ಹುಡುಗ ಶಾಂತವಾಗಿ ಕೂತ್ಕೊಂಡು ಏನ್ ಇರ್ಬೋದ್ರಿ ಪಿಂಡ ಕಲ್ಪನಾ ಮಾಡಿ. ನಮ್ಮ ಮಕ್ಕಳಿಗೆ ನಾವು ಕೈಯಾಗಿ ಜಪಮಾಲಿ ಇಟ್ಕೊಂಡು ಅವು ಅಪ್ಪಿತಪ್ಪಿ ಒಂದ್ ಮಾಲಿ ಜಪ ಮಾಡಿ ಕೂತಿದ್ದು ಒಂದು ಜಪಮಾಲಿ ಕಸ್ಕೊಂಡು ಅದನ್ನ ಕೈಯಾಗಿ ಪುಸ್ತಕ ಕೊಟ್ಟು ಅದನ್ನೇನ್ ಮಾಡ್ತೀವಿ ಜಪ ಆಗಿ ಅದೇ ನಿಮ್ಗೆ ಹೊಟ್ಟೆ ಹಾಕ್ತದ ಇದನ್ನು ಪುಸ್ತಕ ನಮ್ಮ ಬುದ್ಧಿ ಇಂಥವು. ಆಮೇಲೆ ಮತ್ತೆ ಕರ್ಕೊಂಬಂದ್ರು, ಲಿಂಗೋಪಂತ ಕೇಳಿದ್ರು, ಮಗು ನಿನಗೆ ಭಯ ಆಗಲಿಲ್ಲ, ದೇವ ಜವ್ವ ಬವ್ವ ಅಥವಾ ಹಾವು ಕೇಳಿದ್ರೆ ಅವಕ್ಯಾಕೆ ಹೆದರ್ಬೇಕು ಅಂತ. ಅರ್ಥಾತ್ ಏನು ಅಂದ್ರೆ ಅಷ್ಟೊಂದು ಭಗವಂತನ ನಾಮದಲ್ಲಿ ನಿಷ್ಠೆ ಇರ್ತಕ್ಕಂಥವ್ರು ನಮ್ಮ ವಿಚಾರ ದಿಶಾನ ಬದಲಾಗ್ತದೆ. ಏನ್ ನಮ್ಮ ವಿಚಾರದ ದಿಶಾ ನಮ್ಗೆ ಸರಿಯಾದ ಮಾರ್ಗದಲ್ಲಿ ವಿವೇಕ ಅರ್ಥಾತ್ ನಮ್ಮ ದಿಶಾ ನಾವು ವಿಚಾರ ಮಾಡ್ತಕ್ಕಂಥ ಸರಣಿ ಪದ್ಧತಿ ಸಾಗವ. ನಾವು ಮತ್ತೆ ತಿರುಗಿ ಮುರುಗಿ ದೃಶ್ಯವನ್ನೇ ನಮ್ಮ ಕಣ್ಣು ಮುಂದಿಟ್ಕೊಂಡು ಅದನ್ನೇ ಸರ್ವೋತ್ತಮ ಮೌಲ್ಯ ಅಂತ ತಿಳ್ಕೊಂಡು ನಾವು ಅದನ್ನು ಕುರಿತೇ ನಮ್ಮ ವಿಚಾರ ಸರಣಿಯನ್ನು ಮುಂದುವರಿಸ್ತೀವಿ ಹೊರತು ಈ ಪ್ರಪಂಚದೊಳಗೆ ಏನೂ ಆಗ್ತಿಲ್ಲ. ಈ ಪ್ರಪಂಚ ಕೇವಲ ತಾತ್ಪೂರ್ತಿಕವಾಗಿ ನಮ್ಮನ್ನು ಕೇವಲ ಏನ್ ಮಾಡ್ತಾ ಇದೆ ಅಂದ್ರೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆ, ಸೆಲ್ಫ್ ಹಿಪ್ನಟೈಸೇಷನ್ ಉಂಟಾಗಿದೆ. ಇದ್ರ ಬಗ್ಗೆ ಇದು ತೋರಿ ಮರೆ ಆಗ್ತಕ್ಕಂಥ ಈ ಪ್ರಪಂಚದ ಲಕ್ಷಣ ಏನು ಅಂದ್ರೆ ತೋರಿ ಮರೆ ಆಗ ಈ ಮಾಯಾಮಯವಾಗಿರ್ತಕ್ಕಂಥ ಪ್ರಪಂಚನ ಖರೆ ಅಂತ ತಿಳ್ಕೊಂಡ್ರು ನಾವು ಸುಮ್ಮನ ಗಾಳಿ ಬುದ್ಧಿ ಮೈ ನೈಸ್ಕೊಂಡಾಗ ನಾನು ಅದು ಬೇಕು, ನನಗಿದು ಬೇಕು, ನಾನು ಹಂಗಾಗ್ಬೇಕು, ನಾನು ಹಿಂಗಾಗ್ಬೇಕು ಅಂತ ತಿಳ್ಕೊಂಡು ಹೊಂಟ್ಬಿಟ್ಟಿವಿ. ಕೊನೆಗೆ ಏನು ಆಗದನ್ನ ಶುಷ್ಕ ಹೋಗ್ಬಿಡ್ತೀವಿ. ಸರ್ವಂ ವ್ಯರ್ಥಂ ಮರಣ ಸಮಯ ಇದು ಇಲ್ಲ ಅದು ಇಲ್ಲ. ಅದನ್ನಾದ್ರೂ ಪಡ್ಕೋಬೇಕು ಅನ್ನುವಂಥ ಭಾವನೆ ನಮ್ಮ ಮನುಷ್ಯನಾಗ ಬರ್ತಾ ಇಲ್ಲ, ಅನುಷ್ಠಾನ ನಮ್ಮ ಮನುಷ್ಯನಾಗ ಬರ್ತಾ ಇಲ್ಲ. ನಮಗೆ 24 ತಾಸು ನಮಗೆ ಏನ್ ಬೇಕು ಅಂದ್ರೆ ಪ್ರಪಂಚ ಬೇಕು, ಮನಿ ಬೇಕು, ಮಾರು ಬೇಕು. ಅವು ಯಾವೂ ನಮ್ಗೆ ತಳುವಾಗಿಗೂ ಸಮಾಧಾನ ಕೊಡುವಂತಲ್ಲ. ಮಹಾರಾಜರು ವಿಚಾರ ಮಾಡ್ಲಿಕ್ಕೆ ಹೆಂಗೆ ಇಷ್ಟು ಸಣ್ಣ ವಯಸ್ಸಿನಲ್ಲ ವಿಚಾರ. ಸತ್ಪುರುಷರು ವಿಲಕ್ಷಣ ವ್ಯಕ್ತಿತ್ವ ಅನ್ನೋದು ಇದ್ರೊಳಗಿಂದ ನಮ್ಗೆ ಸಿದ್ಧ. ಬೆಳೆ ಸಿರಿ ಮೊಳಕೆಯಲ್ಲಿ ಸಣ್ಣ ಮಕ್ಕಳಿಂದ ಹಿಂಗೆ ಶುರು ಮಾಡ್ಬಿಡ್ತಾರಲ್ಲ, ನಾವು ಕಲ್ಪನಾ ಅತೀತ ವಿಚಾರ. ಮಹಾರಾಜ ವಿಚಾರ ಮಾಡಿದ್ರೆ ಹಿಂಗೆ ಮನೆಯೊಳಗೆ ಕೂತರೆ ಇದು ಆದರೂ ಇಲ್ಲ ತಿಳ್ಕೊಂಡು ನಾವು 8ನೇ ವರ್ಷಕ್ಕನೇ ಮಹಾರಾಜನ ಇಬ್ಬರು ಮಿತ್ರನ ಕರ್ಕೊಂಡು ಮನೆ ಬಿಟ್ಟು ಊರಾಗ ಯಾರಿಗೂ ಬರ್ತಿಲ್ಲ. ವಾಮನ ಮತ್ತು ದಾಮೋದರ ಎಲ್ಲಿ ಹೋದ್ರು ಗೊತ್ತಿಲ್ಲ. ಹುಡುಕ್ಯಾಡಿದ್ರು. ಮುಂದ್ ಸ್ವಲ್ಪ ದಿವಸ ಆದ್ರೂ ಕೊಲ್ಹಾಪುರದಾಗಿದ್ರು. ಅಲ್ಲಿಂದ ಇನ್ನೇನು ಅಲ್ಲಿ ಸ್ವಲ್ಪ ದಿವಸ ಇದ್ರುವಾಗ ನಾವು ದಾಮೋದರ ಏನ್ ಮಾಡಿದ ಅಂದ್ರೆ ತನಗಿನ್ನ ಅಲ್ಲಿ ಬ್ಯಾಸರ ಅನ್ನಿಸಿ ಪ್ರಾಪಂಚಿಕ ಒಂದು ವಾಸನೆ ಉಳ್ಳಂತ ಸಾಮಾನ್ಯ ಜನರು ಮಿತ್ರತ್ವದ ಭಾವದಿಂದ ಹೋಗಿದ್ರಷ್ಟೇ. ಅವನ್ ತಿರುಗಿ ಬಂದ್ಬಿಟ್ಟ. ಅವನ್ ಬಂದು ಊರಾಗ ಎಲ್ಲಾರು ಹೇಳಿದ ಕೊಲ್ಲಾಪುರದಾಗಿದ್ದಾರ ಆರಾಮಿದ್ದಾರ ತಾಬಿಟ್ಟು ಇವ್ರು ಅಂತ ಬಿಟ್ಟು ಲಿಂಗೋಪಂತರ ಅಥವಾ ರಾವ್ಜಿ ಅವ್ರ ತಂದೆಯವ್ರನ್ನ 2-3 ಮಂದಿ ಕರ್ಕೊಂಡು ಅವ್ರಿಗೆ ಕೊಲ್ಲಾಪುರಕ್ಕೆ ಹೋಗುದಕ್ಕನ ಅವರು ಸಹಿತ ಅವತ್ತು ಏನ್ ಮಾಡಿದ್ರು ಅಂದ್ರೆ ವಾಮನ ಮತ್ತು ಮಹಾರಾಜರಿಬ್ಬರು ಹೊರಟಿದ್ರು. ಅಟೊತ್ತಿಗೆ ಒಬ್ಬ ಭಿಕ್ಷುಕ್ ಬಂದ. ಬರೇ ಒಂದು ಕೌಪಿನ ಮ್ಯಾಲೊಂದು ಅಂಗಿ ಇದು ಬಿಟ್ರೆ ಏನೂ ಇಲ್ಲ ಅವ್ರ ಮೇಲೆ. ಅವಾಗ ಏನಾದ್ರೂ ಭಿಕ್ಷಾ ಕೊಡುವಂತ ಮಹಾರಾಜರು ಒಂದ್ಸಲ ನನ್ನ ಕಡೆ ಏನಿಲ್ಲಪ್ಪ ನನ್ನ ಕಿಸೆ ಇಲ್ಲ, ಏನಿಲ್ಲ, ಏನಾದ್ರೂ ಇರ್ತದ ನೋಡ್ಕೋ, ಹಂಗಿಲ್ಲ ಬೇಡ, ಏನಾದ್ರೂ ಇದ್ದ ಇರ್ತದ ಕೊಡುವ. ಅವಾಗ ಅವ್ನು ವಾಮನ ಅಂತ ಏನ್ ಬೆರಿಕಿದ್ದ ನೀವ ಅಂತಂತ ಭಿಕ್ಷುಕ. ಅಲ್ವ ಏನಿಲ್ಲ ಅಂತ ಹೇಳಿ ಕತ್ತಾರ ಮತ್ ನೀ ಹಂಗ ಅವಾಗ ಮಹಾರಾಜ ವಾಮನ ಹಂಗ ಏನಾದ್ರೂ ಇದ್ದಿರ್ಬೋದು, ಅದಕ್ಕೆ ಅವ್ರು ಅಲ್ಲಿ ಕತ್ತಾರ ಅವ್ರು ಕಿವಿ ಮುಟ್ಟಿಕೊಂಡ್ರು. ಕಿವಿ ಒಳಗೆ ಬಂಗಾರ ಭಾವ. ಒಂದು ಸೆಕೆಂಡ್ ವಿಚಾರ ಮಾಡಿ ಸತ್ಪುರುಷರು ನಾವು ಕಚೇರಿಯಾಗಿ 4 ಕಡೆ ತೆಗೆದುಕೊಳ್ಳಿಕ್ಕೆ 10 ವಿಚಾರ ಮಾಡ್ತೀವಿ. 10 ಮಿನಿಟ್ ವಿಚಾರ ಮಾಡ್ತೀವಿ. ಕೊಡ್ಲು ಬೇಡ ಪಟ್ರೆ ಏನಾದ್ರು ಬಿಟ್ಟು
ದಮ್ಮ ಇಲ್ಲಿ ಒಳಗೆ ಕೈ ಎತ್ತಿ ಕೊಡುವಂತಹದ್ದಂತೂ ಸ್ವಲ್ಪ ದಮ್ ಇಲ್ಲೇ ಇಲ್ಲ. ಎಲ್ಲಿ ನನ್ನ ಎಲ್ಲ ಏನು ಬ್ಯಾಂಕ್ನಾಗ ಓದ್ತಾರೆ ಮುಂದೆ ನಂದು ಹೆಂಗೆ ಬದುಕು, ನಂದು ಹೆಂಗೆ ನಾವು ಸಂಕಲ್ಪ ಮಾಡಿಬಿಟ್ಟು ಬಂದಿದ್ದೀವಿ. ಯಾವ ಮನುಷ್ಯ ನಾವು ಸಂರಕ್ಷಣೆ ಮಾಡಿ ವಿಶ್ವಂಭರ ಭರತ್ವಮ್ಮ ಭದ್ರತ ಅಂತ ನಿನ್ನ ಹೆಸರು ವಿಶ್ವಂಭರ ಅದ. ಭರತ್ವಮ್ಮ ನನ್ನ ಹೊಟ್ಟೆ ತುಂಬಿಸು. ಇಲ್ಲದೇ ಇದ್ರೆ ಅರ್ಥಾತ್ ಏನು ಅಂದ್ರೆ ಈ ವಿಶ್ವದಿಂದ ಹೊರಗೆ ವಿಶ್ವತೋವ ಬಹಿರ್ಪು. ನಿನಗ ನನ್ನ ಹೊಟ್ಟೆ ತುಂಬಿಸ್ಲಿಕ್ಕೂ ಆಗಂಗಿಲ್ಲ, ನಿನ್ನ ವಿಶ್ವದಿಂದ ಹೊರಗೆ ಹಾಕ್ಲಿಕ್ಕೂ ಆಗಂಗಿಲ್ಲ ಅಂತಿದ್ರೆ ತೆಜ ವಿಶ್ವಂಭರ ಆಗುದ. ಏನ್ ವಿಶ್ವಂಭರ ವಿಶ್ವಂಭರ ಅಂತ ಹೆಸರು ಇಟ್ಕೊಂಡಿಯೋ ಅದು ತೆಗೆದು ಭಗವಂತ ಗಾಬರಿ ಅದ್ರಿ ತಿಲ್ಪ ಮಗ ಹೊಟ್ಟೆ ಹಾಕ್ತೀನಿ ಕಾಜಿ ಮಕ್ಕಳ ನನ್ನ ಹೆಸರು ತೆಗೆಯುವುದಿಲ್ಲ, ನಾನು ವಿಶ್ವದಿಂದ ನೀನು ಎಲ್ಲಿ ಹೊರಗೆ ಹಾಕಿದ್ ನಾನು ಮತ್ತೊಂದ್ ಕಡೆ ಜಗ ಇದ್ದು ನಾನು ವಿಶ್ವದಿಂದ ಹೊರಗೆ ನೋಡ್ರಿ ಹಚ್ಚನ ಧೈರ್ಯ ಆದ್ರೆ ಹೆಂಗೆ ಹುಡ್ಸಿ ಅಂದ್ರಾಕ ನನ್ನ ಸಂರಕ್ಷಣೆ ಮಾಡೋದು ನಿನ್ ಜವಾಬ್ದಾರಿ. ನಾಯಕ ತರೀಕೆ ನಾಯಕ ಸುಮ್ಮನೆ ಎಫ್ಡಿ ಮಾಡ್ಕೊತ ಹೋಗ್ರಿ. ಪಕ್ಷಿ ಪ್ರಾಣಿ ಪಶು ಪಕ್ಷಿ ಎಫ್ಡಿ ಮಾಡಿ ಬ್ಯಾಂಕ್ನ ದುಡ್ಡಿಟ್ಟು ಅವು ಭವಿಷ್ಯದಲ್ಲಿ ಬದುಕಿರ್ತಾವೆ. ಇದ್ರ ತಿಂತಾವ, ಇಲ್ಲದೆ ಇದ್ರು ಸಾಯ್ತಾವ. ಎಷ್ಟು ಸಹಜ ಜೀವನ ಅದ ನೋಡಿ. ಅವೇನು ಕೂಡಿಡಂಗಿಲ್ಲ, ಬಹಳಷ್ಟು ಅಂತಂದ ಒಟ್ಟಿಡಂಗಿಲ್ಲ. ಇದ್ರ ತಿಂತಾವ, ಇಲ್ಲದೆ ಇದ್ರೆ ಸಾಯ್ತಾವ. ಇನ್ನು ನಾವದೇ ಮನೆ ಯಾರೊಬ್ರು ಮಾಡ್ಕೊಟ್ಟಿರ್ತೀವಿ. ನಾ ಹೇಳಿದ್ವಿ ಅವರಿಗೆ, ಅಲ್ಲಿ ನಾವೊಬ್ರು ಹುಟ್ಟಿ ಬಂದಿದ್ದಿಲ್ಲ, ಜಗತ್ ನಡೀತಿದ್ದಿಲ್ಲ. ನಾವು ಹುಟ್ಟಿ ಬಂದಿಲ್ಪ, ಜಗತ್ ನಡೆಯದಿದ್ದಿಲ್ಲ ಅಂತ. ನಾಳೆ ನಾವು ಒಂದಿಲ್ಲ ಒಂದಿಷ್ಟು ಹೋಗವ್ರು ಹೋದ್ಮೇಲೆ ಜಗತ್ ನಿಂತ ಬಿಡ್ತೇವೆ. ಎದಕ್ ಸುಳ್ಳು ನಾವು ಬದುಕಿಗಾಗಿ ಇಟ್ಕೊಂಡು ನಮ್ದೆಲ್ಲ ಬದುಕಿಗಾಗಿ ಹೋರಾಟದನ್ನೇ ಹೊರತು ಹೋರಾಟಕ್ಕಾಗಿ ನಾವು ಬದುಕ್ತಾ ಇಲ್ಲ. ಯಾವುದೋ ಒಂದು ಧ್ಯೇಯಕ್ಕಾಗಿ ಬದುಕಿದ್ದೀನಿ ಅಂದ್ರ ನೀವು ಬೇಕಾದ ಧ್ಯೇಯ ಇಟ್ಕೊಂಡು. ಸಂಗೀತಗಾರ ಅಂತ ನಾನು ಜಗತ್ ಸಂಗೀತದಿಂದ ತುಂಬೋಗಿದ್ದೀನಿ ಅಂತ ಹಂಗಾರೆ ಮಾಡಿಬಿಡ್ರಿ. ಅದಕ್ಕೇ ಬದುಕಿದ್ರಿ, ಅದು ಒಂದು ಚಂದ ಕಾಣುತ್ತೆ. ಒಬ್ಬ ತನ್ನ ಚಿತ್ರಕಲೆಯಿಂದ ನಾವು ಇಡೀ ವಿಶ್ವವನ್ನೇ ತುಂಬಿಸ್ ಅದನ್ನೇ ಮಾಡು. ಅರ್ಥಾತ್ ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ಏನಾದ್ರೂ ಒಂದು ಮಾಡಿ ಜೀವನವನ್ನ ನಾವು ಸಾರ್ಥಕ ಮಾಡ್ತೀವಿ. ಹೆಂಗೋ ಹಂಗ ಮಹಾರಾಜರು ಅಲ್ಲಿ ಹೋದ್ರು ಮತ್ತ ಅವ್ರ ತಂದೆಯವರೆಲ್ಲ ಹೋಗಿ ಕರ್ಕೊಂಡ್ ಬಂದ್ರು. ಅವ್ರನ್ನ ಮನ್ಯಾಗ ಎಲ್ಲಾರು ವಿಚಾರ ಮಾಡಿದ್ರು, ಹಿಂಗೆ ಹುಡುಗ ಕೈ ಹತ್ತು ಮಾತಲ್ಲ ಮದುವೆ ಮಾಡಿಬಿಟ್ರು. ಅದೊಂದು ಒಳ್ಳೆ ದೊಡ್ಡ ನಿರ್ಣಯ ಇದೆ. ಅವ್ರಿಗೇನು ಗೊತ್ತು ಮದುವೆ ಆದ್ರೂ ಸಹಿತ ಇವ್ರದ್ದು ಏನು ಭೂಮಿಕಾ ಇರ್ತದೆ. ಮದುವೆ ಮಾಡಿದ್ರು ಸಹಿತ ಜ್ಞಾನೇಶ್ವರ ಮಹಾರಾಜ ತಂದೆಯವರು ವಿಠ್ಠಲ ಪಂತರು ಮದುವೆ ಆಯ್ತು. ವಿಠ್ಠಲ ಪಂತರು ಮೊದಲೇ ವಿರಕ್ತರಾಗಿ ದೇಶದ ತೀರ್ಥಾಟನೆ ಮಾಡ್ಕೋತ ಆಳಂದಿಗೆ ಬಂದಾಗ ಆಳಂದಿಯಲ್ಲಿ ಅರ್ಥಾತ್ ಅವ್ರ ಹೆಂಡತಿ ರುಕ್ಮಿಣಿ ಬಾಯಿ ತಂದೆಯವರಿಗೆ ದೃಷ್ಟಾಂತ ಏನು ಅಂದ್ರೆ ಆ ಧರ್ಮಶಾಲೆಯಲ್ಲಿ ಒಬ್ಬ ಸಾಧಕ ಕೂತಾನ, ನಿನ್ನ ಮಗಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡುದು. ಮರುದಿವಸ ಅವ್ರು ಬಂದು ಹಿಂಗೆ ನನಗೆ ಹೊರಡೋದ್ರಿಂದ ದೃಷ್ಟಾಂತ ಆಗಿದೆ, ನಿಮ್ಗೆ ಕೊಟ್ಟು ನನ್ನ ಮಗಳನ್ನ ಕೊಟ್ಟು ಮದುವೆ, ನನಗೇನು ಹಂಗೆ ದೃಷ್ಟಾಂತ ಆಗಿಲ್ಲ, ನಾ ಏನ್ ಮಾಡಿಸ್ಬೋದು ನನಗಾದ ಹೇಳ್ತೇನೆ ಅಂತ. ಮರುದಿವಸ ಪಾಂಡ್ರಂಗ ಅವ್ರಿಗೂ ದೃಷ್ಟಾಂತ, ನೀನು ಆ ಹುಡುಗಿನ ಮದುವೆ ಮಾಡ್ಕೊ, ಮದುವೆ ಬಂದು ಆಗ್ತೀನಿ ಮದುವೆ ಮಾಡ್ಕೊ. ಒಂದು 4 ತಿಂಗಳಿದ್ರು ಇಲ್ಲೋ ಮತ್ತೆ ಅವ್ರ ಮನುಷ್ಯನಾಗ ವೈರಾಗಿ ತಲಪಡಿಸಿ ಹತ್ಬಿಡ್ತದೆ ಅಂತ. ಇವೆಲ್ಲ ಪ್ರಪಂಚದ ವಿಷಯಗಳು ಭೋಗಗಳು ಇವೇನು ಅಂಥವ್ರಿಗೆ ಅಡ್ಡ ಬರ್ತವೆ. ಮತ್ತೆ ಮಂದಿ ಬಿಟ್ಟು ಕಾಶಿ ಹೋಗಿ ಸನ್ಯಾಸ ತಗೊಂಡ್ರು. ಅವಾಗ ರುಕ್ಮಿಣಿ ಬಾಯಿ ಅರ್ಥಾತ್ ಅಲ್ಲಿ ಸಿದ್ದೇಶ್ವರನ ಉಪಾಸನ ಮಾಡ್ಲಿಕ್ಕಂತೂ ಅಶ್ವತ್ಥ ವೃಕ್ಷಕ್ಕೆ 1 ಲಕ್ಷ ಪ್ರದಕ್ಷಿಣೆ ಹಾಕ್ತೀನಿ ಅಂತ ದಿನ ಪ್ರದಕ್ಷಿಣೆ ಮಾಡ್ತಿದ್ರು. ಅವಾಗ ಯಾವ ಇವರು ಮನೆಯ ವಿಠ್ಠಲ ಪಂತರಿಗೆ ಸನ್ಯಾಸ ಕೊಟ್ಟಿದ್ರು, ಆ ಸ್ವಾಮಿಗಳು ದೇಶ ಸಂಚಾರ ಮಾಡ್ಕೋತ ರಾಮೇಶ್ವರಕ್ಕೆ ಹೋಗವ್ರು ಆಳಂದಿಯಲ್ಲಿ ಬಂದು ಮುಕ್ತಾಂಗಳಾದ ಧರ್ಮಶಾಲೆ. ಅವಾಗ ಇವರು ಹೆಣ್ಮಗಳು ಹೋಗಿ ನಮಸ್ಕಾರ ಮಾಡಿದ ಕೂಡಲೇ ಭಾಗ್ಯವತಿ ಭವ ಪುತ್ರವತಿ ಭವ ಅಂತ ರುಕ್ಮಿಣಿ ಬಾಯಿ ಅಂದ್ರು. ಈ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿ ಯಾಕ ನನ್ನ ಗಂಟೆ ಹೆಂಗಿದ್ದ ಏನಿದ್ದ ಏನ್ ಮಾಡಿದ್ದ ಹಂಗ ಹಿಂಗೆಲ್ಲ ಚೌಕಶಿ ಮಾಡ್ಕೊಂಡು ನನ್ನ ಕಡೆಗೆ ಬಂದು ಯಾರು ಸನ್ಯಾಸ ತಗೊಂಡಾರು ಅವನ ಈಕಿ ಗಂಡ ಅಂತ
ಗೊತ್ತಾಗ್ಕೊಳ್ಳಿ ಮತ್ತೆ ಹಿಡಿಗೆ ಕಾಶಿಗೂ ಕಲಿಸಿ ಹೇಳಿದ್ರು, ನೀನು ನನ್ನ ಆಜ್ಞೆ ಆದ ನೀನು ಹೋಗಿ ಪ್ರಪಂಚ ಮಾಡಿ ಮುಂದೆ ಅವ್ರಿಗೆ ನಿವೃತ್ತಿ ಜ್ಞಾನದೇವ್ ಸೋಪಾನ ಮುಕ್ತಾಬಾಯಿ 4 ಮಕ್ಕಳಾದ್ರು, ಜಗದ್ವಿಖ್ಯಾತ ಮಕ್ಕಳಾದ್ರು. ಅದಕ್ಕಾಗಿ ತಂದೆ ತಾಯಿ ಸನ್ಯಾಸಿ ಮತ್ತೆ ಪ್ರಪಂಚ ಮಾಡಿ ಮಕ್ಕಳನ್ನ ಹರಿದ್ರು ಅನ್ನೋ ಒಂದು ಊರಲ್ಲಿ ಒಂದು ದೊಡ್ಡ ಅವ್ರ ಮೇಲಿನ ಆಪಾದನೆಗಾಗಿ ಅವ್ರಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳಿಕ್ ಹೇಳಿ ಅವ್ರಿಗೆ ಹೇಳಿದ್ರು, ನೀವು ದೇಹಾಂತ ಪ್ರಾಯಶ್ಚಿತ್ತ ಮಾಡಿಕೋಬೇಕು ಅಂತ. ಗಂಡ ಹೆಂಡತಿಯವ್ರು 4 ಮಕ್ಕಳು ಮಲ್ಕೊಂಡಾಗ ಅರ್ಥಾತ್ ವಿಠ್ಠಲ ಪಂತ್ರ ಏನ್ ಮಾಡಿದ್ರು, ಭಗವದ್ಗೀತೆಯನ್ನು ಜ್ಞಾನೇಶ್ವರ ಮಹಾರಾಜ ಕೈ ಮುಳುಕ ಅವ್ರಿಗೆ ಸರಿಸಿಟ್ಟು ನಾವಿಬ್ರು ಹೋಗಿ ಪ್ರಯಾಗದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಹಾರಿಕೊಂಡು ದೇಹಾಂತ ಪ್ರಾಯಶ್ಚಿತ್ತ ಮಾಡಿದ್ರು. ಆದ್ರೂ ಸಮಾಜ ಅವರಿಗೆ ಮುಂಜವಿ ಮಾಡ್ಕೊಳ್ಳಿಕ್ಕೆ ಅಧಿಕಾರ ಕೊಡ್ಲಿಲ್ಲ. ಅವಾಗ ಅವ್ರು ಪೈಠಾಣಕ್ಕೆ ಹೋಗಿ ಕೇಳಿದ್ರು, ಅಲ್ಲೂ ಸಹಿತ ಕ್ವಾಣನ ಕೈಲಿ ಮಂತ್ರ ಅನ್ಸಿದ್ರು, ವೇದ ಮಂತ್ರ ವೇದ ಘೋಷಣೆ ಮಾಡಿದ್ರು ಕ್ವಾಣ. ಆದ್ರೂ ಅಲ್ಲಿ ಪಟ್ಟು ನೀವು ಸಾಕ್ಷಾತ್ ಭಗವಂತ ಇದ್ದೀರಿ, ನಮಗೆ ನಾವೇ ನಿಮ್ಗೆ ಶುದ್ಧಿ ಪತ್ರ ಕೊಡುದು ಅಂತ ಹೇಳಿದ್ರು. ಅವರು ಶುದ್ಧಿ ಪತ್ರ ಕೊಡ್ಲಿಲ್ಲ. ಅವಾಗ ಜ್ಞಾನೇಶ್ವರ ಮಹಾರಾಜ ನಾವು ಮುಂಜವಿ ಮಾಡಿಕೊಂಡ್ರೆ ಏನ್ ಮಾಡ್ಬೇಕು, ನಾವೆಲ್ಲೋ ಅರಣ್ಯದಲ್ಲಿ ಗಂಧ ಮೂಲಗಳನ್ನು ಸೇವನೆ ಮಾಡಿ ನಾಮಸ್ಮರಣೆ ಮಾಡಿ ನಮ್ಮ ಜನರು ಮಾಡಿ ಹಂಗಿಲ್ಲ ಜ್ಞಾನೋಬ ಅಂತ ಹೇಳಿ ಅವ್ರಿಗೆ ನಿವಾಸದಲ್ಲಿ ಕೂತ್ಕೊಂಡು ಜ್ಞಾನೇಶ್ವರಿ ಬರ್ಬೇಕು ಅಂತ ಯಾಕೆ ಹೇಳಿ ಕರ್ತೀನಿ ಅಂದ್ರೆ ಸತ್ಪುರುಷದ ಲಕ್ಷಣ ಅವಸ್ಥೆ ನಾವು ತಿಳ್ಕೊಂಡು ಬಹಳ ಕಠಿಣ. ಆದ್ದರಿಂದ ನಮ್ಗೆ ನಿಜವಾಗಿ ಏನ್ ಬೇಕು ಅದಕ್ಕಾಗಿ ಸತ್ಪುರುಷರ ಸಹವಾಸದಲ್ಲಿ ಇರೋದನ್ನ ನಾವು ಕಲಿಬೇಕು. ನಾವು ಅದನ್ನೇನ್ ಮಾಡ್ಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ನಮಗೆ ಪ್ರಪಂಚ ಇಷ್ಟು ಆಕರ್ಷಕವಾಗಿರ್ತಕ್ಕಂಥ ವಿಷಯ ಆಗಿಬಿಟ್ಟಲ್ಲ. ಅದೇನು ಮಾನ್ಯ ಪ್ರವಚನದಲ್ಲೇ ಮಹಾರಾಜ ಹೇಳಿದ್ರು, ನಾವು ಪ್ರಪಂಚ ಮಾಡ್ಲಿಕ್ಕೆ ಹುಟ್ಟಿ ಬಂದಿಲ್ಲ, ಪ್ರಪಂಚ ಮಾಡುವುದರಿಂದ ನಮಗೆ ಅವಶ್ಯಕತೆ ಇಲ್ಲ, ಮತ್ತೆ ಯಾಕೆ ಮಾಡ್ಲಿಕ್ಕೆ ಹತ್ತೀವಿ, 108 ವಾಸನ ತಲೆ ತುಂಬ್ಕೊಂಡು ಬಂದಿದ್ದೀವಿ. ಆದ್ರಿಂದ तमन्नाओं हमारे हमको अंधा कर दिया वरना हम खुद खुदा होते. ಭಗವಂತ ಆಗಿಬಿಡ್ತಿದ್ವಿ ನಾವು. 108 ಆಶೆಗಳ ಬೆನ್ನು ಹತ್ತಿ ಆಮಿಷಗಳ ಬೆನ್ನು ಹತ್ತಿ ನಾವು ನಮ್ಮ ಆಯುಷ್ಯವನ್ನು ವ್ಯರ್ಥ ಮಾಡಿಕೊಳ್ತೇವೆ. ಮಹಾರಾಜರ ಮದುವೆ ಆದ್ರೂ ಸಹಿತ ಮತ್ತೆ 12ನೇ ವರ್ಷ ಸದ್ಗುರು ಶೋಧ ಮಾಡ್ತೀನಿ ಅಂತ ಹೋದ್ರು. ಅನೇಕ ಸಾಧು ಸತ್ಪುರುಷರಾಗಿನ ಕಾಲದಲ್ಲಿ ಅರ್ಥಾತ್ ಏನು ಅಂತಂದ್ರೆ ಅಕ್ಕಲ್ಕೋಟ್ ಸ್ವಾಮಿಗಳನ್ನು ಭೇಟಿ ಆದ್ರು, ಹುಮ್ನಾಬಾದ್ ಮಾಣಿಕ್ ಪ್ರಭುಗಳನ್ನು ಭೇಟಿ ಆದ್ರು, ಇನ್ನೂ ಅನೇಕ ಮಹಾನ್ ಅಣ್ಣಾಪುವ ಅಂತ ಮೆರಟ್ ಒಬ್ಬರು ವಿಲಕ್ಷಣ ಯೋಗಿಯನ್ನು ಭೇಟಿ ಆದ್ರು. ಅದೇ ರೀತಿಯಾಗಿ ರಾಮಕೃಷ್ಣ ಪರಮಹಂಸರನ್ನು ಭೇಟಿ ಆದ್ರು. ಅವರೆಲ್ಲಾರು ಅಂದ್ರು ನಾನೇನು ಗುರು ಅಲ್ಪ ಗುರು ಬೇರೆ ಇದ್ದಾರೆ ಅನ್ಕೋತ ಕೊನೆಗೆ ಹೆಗಡೆಗಾವ್ ಅನ್ನುವಂತ ಊರಲ್ಲಿ ಸುಖಾಮಾಯಿಗಳು ಅವರನ್ನ ಶಿಷ್ಯರು ಅಂತ ಸ್ವೀಕಾರ ಮಾಡಿದ್ರು. ಇವ್ರು ಹೋಗಿ ಅವ್ರಿಗೆ ಶರಣ ಹೋಗ್ಕೊಳ್ಳಿ ಅವ್ರು ಹೇಳಿ ನಾನೇನು ಕೊಂದು ಹಾಕ್ತೀನಿ ಅಂತ. ಮೊದಲನೇ ಗುರುಗಳ ಬಾಯಿಂದ ಬಂದಿರೋ ಮೊದಲನೇ ಆಶೀರ್ವಾದ ನೀ ಕೂಡ ಠಾರ್ ಮಾಡ್ತು. ಆ ಭಾಷಣ ಬೇರೆ ಅವ್ರು ನಂಬುದಿಲ್ಲ, ಅನ್ವಯಿಸುದಿಲ್ಲ. ಆ ಗುರುಗಳ ಬೇರೆ ಆ ಶಿಷ್ಯರ ಬೇರೆ. ನಾವು ಮಹಾನ್ ಶಿಷ್ಯರು ಗುರುಗಳ ಗುರುಗಳ ನಮಗೂ ಮನಿ ಅದರಿ ನಮ್ಮನ್ನು ರಗಡೆ ಎಪ್ಪಡಿ ಬಿಟ್ಬಿಡ್ರಿ. ನಿಮ್ ಮಟ್ಟಾಗಿ ಹೇಳಿದೆ ನಾಯಕಿ ಹೋಗ್ತೀವಿ ನಿಮ್ ಗುರು ಬಾರಿ ಬರ್ರಿ ನನಗೂ ಬಾರ್ತ ಬರ ದೈನ್ಯ ಪಡ ಮಿತ್ರ ಠಾರ್ ಮಾಡ್ತು. ನಾನು ಬಂದ್ ಹಾಕ್ತೀನಿ ಅಂದ ಕೂಡ ಅವನು ಮಹಾರಾಜ ಹೇಳಿದ್ರು ನೀ ಆಗ್ತದ ಜೀವತೆ ನಾನು ನಿಮಗೆ ಜೀವ ಕೊಡ್ತೀನಿ ಅಂತ. ಅವಾಗ ಗುರುಗಳನ್ನು ನಾನು ತಿಳ್ಕೊಂಡೆ. ನಾನು ನಮ್ಗೆ ಬರೋ ಗುರುಗಳ ಬೇಕಾಗಿ जब से सुना है मौत ही का नाम जिंदगी, जब से सुना है मौत ही का नाम जिंदगी, सर पे लपेट कर कफन को धनक सुतो अरबी तली सुतुಕೊಂಡು कातिल के खोज में घूम रहे. बल्लावन हुडकोता ಹೇಳಿ ಕಚ್ಚಿರು बल्लावन की बात. वो गुरु नहीं है जो शिष्य का खून नहीं करता है. ನಮ್ಮನ್ನು ದೇಹಾಭಿಮಾನದಿಂದ ಕೊಂದು ಆತ್ಮಭಾವದಲ್ಲಿ ಪ್ರತಿಷ್ಠಿತಗೊಳಿಸ್ತಕ್ಕಂಥ ಗುರುಗಳು ಸಿಗುವುದು ಅವ್ರನ್ನ ಹುಡುಕ್ಲಿಕ್ಕೆ ಅನ್ನೋ ತಯಾರಿ ಶಿಷ್ಯರಾದ್ರೆ ಗುರುಗಳ ಮುಂದೆ ಅದರೊಳಗಿಂದ ಎದ್ದು ಬಂದು ನಮ್ಮ ಮುಂದೆ ಅರ್ಥಾತ್ ಏನು ಅಂದ್ರೆ ನಮ್ಮಲ್ಲೇ ಅದಿಲ್ರಿ, ನಮ್ಗೆ ಬೇಕಾಗೇ ಇಲ್ಲ.
ನಮ್ಮ ಪ್ರಪಂಚದ ಸಲುವಾಗಿ ನಾವು ಇಲ್ಲಿ ಬಂದು ಗೋಳಾಡು ಮಹಾರಾಜ ನನ್ನ ಮಕ್ಕಳಿಲ್ಲ, ನನ್ನ ನೌಕರಿ ಇಲ್ಲ, ನನ್ನ ಹಿಂಗ ಹಂಗ, ನನ್ನ ಮಕ್ಕಳು ಹಿಂಗ ಹೊರತು ಮಹಾರಾಜ್ ಎಲ್ಲ ಏನಾರ ಹಾಕೋದು ನನಗೆ ನೀವು ಪ್ರೇಮ ನನಗೆ ಭಗವಂತನ ನಾಮದಲ್ಲಿ ಪ್ರೇಮ ಕೊಟ್ಟಿದ್ದು ಬಿಟ್ಟು ನನಗೆ ಏನೂ ಬೇಡ ಅಂತ ನಾವು ಒಂದು ದಿವಸ ನಮ್ಮ ಬಾಯಿ ಅಂದ್ರೂ ಸಾಕ್ರಿ ಅವ್ರ ಪ್ರತೀಕ್ಷಾ ಮಾಡ್ಲಿಕ್ಕೆ ಅವ್ರು ಕೊಡ್ಲಿಕ್ಕೆ ತಕ್ಕೊಂಡ ಕೂತ ಮಹಾರಾಜನ ನಾ ಕೇಶರ ಕಸ್ತೂರಿ ಅಂಗಡಿ ಇಟ್ಕೊಂಡು ಕೂತೀನಿ. ಬರೋ ಗಿರಾಕಿ ಎಲ್ಲ ಬರೀ ಹಿಂಗೂ ಜೀರಿ ಗಿರಾಕಿ. ನನಗೆ ಅದಿಲ್ಲ, ನನಗಿದಿಲ್ಲ, ನನಗೆ ಹಂಗ ಆಗ್ಬೇಕು, ನನಗೆ ಹಿಂಗ ಆಗ್ಬೇಕು. ಒಬ್ಬೊಬ್ರು ಅಂತ ನಮ್ಮ ಒಂದು 5-6 ಸಮಸ್ಯೆ ಅವಾಗ ಅರ್ಥಾತ್ ತುಕಾರಾಮ್ ಮಹಾರಾಜರು ಪಾಂಡುರಂಗ ನಾನು ಪ್ರಪಂಚಕ್ಕೆ ಬೆಂಕಿ ಹಚ್ಚಿ ಅಂಗಳದಾಗ ಬಂದು ಕೂತೀನಿ. ನನ್ನ ಹೆಂಡತಿ ಮಕ್ಕಳು ಇಷ್ಟಾರೋ ಇಲ್ಲೋ ಸಹಿತ ನನಗೆ ಲಕ್ಷ್ಯ ಇಲ್ಲ. ನೀ ಹೆಂಗ ದರ್ಶನ ಕೊಡುದು ನೋಡ್ತೀನಿ ನಾನು. ವಾ ನಮ್ದು ತಾಕತ್ತು. ನನ್ನ ಪ್ರಪಂಚದ ಚಿಂತೆ ನನಗಿಲ್ಲ ಭಗವಂತ. ನಾನಿಂದ ಚಿಂತನೆ ಮಾಡ್ತಾ ಇದ್ದೀನಿ. ನಾವು ನಮ್ಮ ಪ್ರಪಂಚದ ಚಿಂತೆ ಬಿಟ್ಟು ಭಗವಂತನ ಚಿಂತನೆ ಮಾಡಿದ್ರೆ ಭಗವಂತ ನಮ್ಮ ಪ್ರಪಂಚದ ಚಿಂತೆ ಮಾಡ್ತಾನೆ. ನಾವು ಅವನ ಚಿಂತನೆ ಬಿಟ್ಟು ನಮ್ಮ ಪ್ರಪಂಚದ ಚಿಂತೆ ಮಾಡಿದ್ರೆ ಭಗವಂತ ನಿಶ್ಚಿಂತ ಆಗ್ತಾನೆ. ಏನಾದ್ರೆ ಮಾಡಿದ್ರು ನಿಮ್ ಪ್ರಪಂಚ ಆಯ್ತು, ನೀವಾಯ್ತು, ನಿಮ್ ಚಿಂತೆ ಆಯ್ತು, ನಿಮ್ ಗೋಳಾಟ ಆಯ್ತು, ನನ್ನ ಕೈ ನನಗೆ ತಗೋಬೇಡ. ಅರ್ಥಾತ್ ಏನು ಅಂದ್ರೆ ಮಹಾರಾಜರು ಅವ್ರ 9 ತಿಂಗಳು ಅವ್ರ ಹತ್ರ ಅಕ್ಷರಶಃ ಹೆಂಗಿದ್ರು ಅನ್ನೋದು ನೀವು ಒಂದೊಂದರ ಪ್ರಸಂಗ ಓದಿ ನೋಡಿ ಚರಿತ್ರೆ ನಾವು ನಮ್ಮ ಕಲ್ಪನಾ ಸಹಿತ ಮಾಡ್ಲಿಕ್ಕೆ ಶಕ್ತಿ ಇಲ್ಲಂತ ವಿಲಕ್ಷಣ ಪ್ರಸಂಗ. ಅರ್ಥಾತ್ ಅವರ ಅನುಗ್ರಹ ಪಾತ್ರ, ಅವರ ಅನುಗ್ರಹ ಪಡ್ಕೊಂಡು ಬ್ರಹ್ಮ ಚೈತನ್ಯ ಅನ್ನುವ ಹೆಸರು ಅವರು ಕೊಟ್ಟರು. ನಾನು ಇವತ್ತು ಬ್ರಹ್ಮ ಜ್ಞಾನ ಕೊಟ್ಟಿನಿ ಅಂತ ಹೇಳಿ ತಲೆ ಮೇಲೆ ಕೈ ಇಟ್ಟು ಸಮಾಧಿ ಹಚ್ಚು. ಮುಂದೆ ಮಹಾರಾಜ ಹೇಳಿದ್ರು, ಹಿಂದೆ ವಸಿಷ್ಠರು ಇವ್ರು ತುಕಾಮಾಯ ಹೇಳಿದ್ರು, ಹಿಂದೆ ವಸಿಷ್ಠರು ಶ್ರೀರಾಮಚಂದ್ರನಿಗೆ ಏನು ಕೊಟ್ಟರು ಅದನ್ನ ನಾನು ಕೊಡ್ತಾ ಇದ್ದೀನಿ. ಸಾಕ್ಷಾತ್ ರಾಮನ್ನ ಮಾಡಿ माझे सद्गुरुराव रामाची साकार, माझे सद्गुरुराव ब्रह्माची साकार रामाची कीव, माझे सद्गुरुराव मारुती अवतार. ಬ್ರಹ್ಮಾನಂದ ಮಹಾರಾಜ ಹಂಗೆ ಸುಮ್ಮನೆ ಹೇಳ್ತಾರೆ, ಅವ್ರಿಗೆ ಅನುಭವದಿಂದ ಹೇಳ್ತಾರೆ. ಬಿಕಾಸ್ ನಮಗ್ ಕಾಣಿಸೋದಿಲ್ಲ ಅಷ್ಟೇ, ನಮ್ಗೆ ಆ ದೃಷ್ಟಿ ಇಲ್ಲ, ಮೌಲ್ಯ ಇಲ್ಲ, ಆ ಭೂಮಿಕಾ ಇಲ್ಲ, ನಮಗೆ ಆ ಭಕ್ತಿ ಇಲ್ಲ, ಆ ಪ್ರೇಮ ಇಲ್ಲ, ಆ ಶರಣಾಗತಿ ಇಲ್ಲ ನಮಗೆ. ಆದ್ರಿಂದ ನಮಗೆ ಹೆಂಗ್ ಕಾಣಿಸಕ್ಕೆ ಶಕ್ಯದವರು. ಈ ಪ್ರಕಾರವಾಗಿ ಅಲ್ಲಿಂದ ಅವರ ಅನುಗ್ರಹ ಪಡ್ಕೊಂಡು ತುಕಾಮಾಯಿ ಹೇಳಿದ್ರು, ಮಧ್ಯಮ ವರ್ಗದ ಪ್ರಾಪಂಚಿಕ ಜನರನ್ನು ಹತ್ರ ಕರ್ಕೊಂಡು ಅವ್ರನ್ನ ಅತ್ಯಂತ ಪ್ರೇಮ ಮಾಡಿ ಅವರಿಗೆ ನೀನು ಕೇವಲ ಭಗವಂತನ ನಾಮಸ್ಮರಣೆಯಿಂದ ಮಾತ್ರ ಸಮಾಧಾನ, ನಾಮಸ್ಮರಣೆ ಮಾತ್ರದಿಂದಲೇ ಸಮಾಧಾನ, ಜೊತೆಗೆ ಸಗುಣೋಪಾಸನೆ ಹಾಕಿಕೊಡು, ಅನ್ನದಾನದ ಮಹತ್ವ ತಿಳಿಸಿಕೊಡು ಅಂತೆಲ್ಲ ಹೇಳಿ ಅವ್ರನ್ನ ಪಟ್ಟು ಕಳಿಸಿದ್ರು. ಆ ಪ್ರಕಾರವಾಗಿ ಮಹಾರಾಜರು ಗೋಂದಾವಲಿಗೆ ಬಂದು ತಮ್ಮ ವಯಸ್ಸಿನ 68ನೇ ವರ್ಷ, ಅವರು 68 ವರ್ಷ 10 ತಿಂಗಳು 3 ದಿವಸ ಇಸ್ವಿಸನ್ 19 ಅರ್ಥಾತ್ 1913 ಡಿಸೆಂಬರ್ 22 ಬೆಳಿಗ್ಗೆ ಸೂರ್ಯೋದಯಕ್ಕೆ 5:55 ನಿಮಿಷಕ್ಕೆ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ತಮ್ಮ ಭೌತಿಕವಾಗಿರ್ತಕ್ಕಂಥ ದೇಹವನ್ನು ಬಿಟ್ಟು ವಿಶ್ವ ಸ್ವರೂಪ ಹಾಗೂ ವಿಶ್ವಾತ್ಮಕ ಭಾವವನ್ನು ಹೊಂದಿ ಪ್ರತಿಯೊಬ್ಬರ ಅಂತಃಕರಣದಲ್ಲಿ ಅವರವರ ಭಾವನೆ ಅನುಸಾರವಾಗಿ ಅವರನ್ನು ಭಗವಂತನ ಮಾರ್ಗದಲ್ಲಿ ಪ್ರೇರಣೆ ಮಾಡ್ತಕ್ಕಂಥ ಬಹಳ ದೊಡ್ಡ ಕಾರ್ಯವನ್ನು ಇವತ್ತು ಅವ್ರು ಮಾಡ್ತಾ ಇದ್ದಾರೆ. ಅಷ್ಟು ಅಲ್ಲದೆ ಮಹಾರಾಜರು ಒಂದು ಮಾತು ಹೇಳಿದ್ರು, ಅವ್ರ ಅಮ್ಮ ಅಂತಿದ್ರು, ಅವ್ರಿಗೆ ಹೇಳಿದ್ರು, ಅಮ್ಮ ಸತ್ಪುರುಷರಿಗೂ ಸಾಮಾನ್ಯ ಜನರಿಗೂ ವ್ಯತ್ಯಾಸ ಏನು ಅಂದ್ರೆ, ಸಾಮಾನ್ಯ ಜನರು ತೀರ್ಕೊಂಡು ಅಂದ್ರೆ ಮುಂದೊಂದು 15 ದಿವಸ, ತಿಂಗಳು 20 ಅವ್ರ ನೆನಪಿರ್ತವೆ, ಆಮೇಲೆ ಮತ್ತೆ ಬಿಡ್ತಾರೆ. ಆದ್ರೆ ಸತ್ಪುರುಷರು ದೇಹಧಾರಿಯಾಗಿ ಇದ್ಕೊಂಡು ಏನು ಕಾರ್ಯ ಮಾಡ್ತಾರೆ ಅದಕ್ಕಿಂತ 10 ಪಟ್ಟು 100 ಪಟ್ಟು ಕಾರ್ಯ ಅವ್ರ ದೇಹ ಬಿಟ್ಟ ಮೇಲೆ ಆಗ್ತದೆ. ಆದ್ರಿಂದ ಸತ್ಪುರುಷರು ದೇಹ ಬಿಟ್ಟ ಮೇಲೂ ಸಮಾಜ ಸಲುವಾಗಿ ಬಹಳ ಕಲ್ಕರಿಯಿಂದ ಅವ್ರು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯ ಮಾಡ್ತಿರ್ತಾರೆ ಅನ್ನೋದನ್ನ ನಾವೆಲ್ಲ ಪ್ರತ್ಯಕ್ಷ ನೋಡ್ತಾ ಇದ್ದೀವಿ. ಗೋಂದಾವಲಿಯಲ್ಲಿ ಆಯ್ತು, ಇಲ್ಲಿ ಆಯ್ತು. ಈ ರೀತಿಯಾಗಿ ಅವರ ಕಾರ್ಯ, ಲೋಕಸರ್ಕರ ನಾಮಸ್ಮರಣೆ ಪ್ರಸಾರ ಅಖಂಡವಾಗಿ ನಡೀತಾ ಇದೆ. ನಾವು ನೀವು ಎಂತ ಭಾಗ್ಯವಂತರು ಅಂತ ಹೇಳಿದ್ರೆ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ, ನೀವೆಲ್ಲರೂ ಮೊನ್ನೆ ಅರ್ಥಾತ್ ಬೆಳಗಾವದಲ್ಲಿ ಹನುಮಾನ್ ಚಾಲೀಸ ಅದನ್ನು ನೋಡಿದ್ರೆ ಅದೇನು ಸಾಮಾನ್ಯ ದೈವಿ ಸಂಕಲ್ಪದಿಂದ ಆದದ್ದಾದ್ರೆ, ಪ್ರಚಂಡ ದೈವಿ ಸಂಕಲ್ಪದಿಂದ ಆಗಿರ್ತಕ್ಕ ಮನುಷ್ಯ ಸಂಕಲ್ಪದಿಂದ ಆದದ್ದಾದ್ರೆ ಸುಮಾರು 3,500 ಜನರು ದೊಡ್ಡ ಹಾಲ್ನಲ್ಲಿ ಕೂತ್ಕೊಂಡು ಹನುಮಾನ್ ಚಾಲೀಸ ಅನ್ನೋದು ನೋಡಿದರೆ ಪ್ರತ್ಯಕ್ಷ ಬ್ರಹ್ಮಲೋಕನೇ
ಇಳಿದು ಬಂದದೇನೋ ಅನ್ನೋ ಹಾಗೆ, ವೈಕುಂಠನ ಇಳಿದು ಬಂದದೇನೋ ಅನ್ನೋ ಹಾಗೆ ಅನ್ನಿಸ್ತಾ ಇತ್ತು. ಅದೇ ರೀತಿ ಬೆಂಗಳೂರಲ್ಲಿ ಆಯ್ತು, ಹುಬ್ಬಳ್ಳಿಯಲ್ಲಿ ಆಯ್ತು. ಈ ಹುಬ್ಬಳ್ಳಿಯಲ್ಲಿ ಮತ್ತೆ 7 ದಿವಸ ನಿರಂತರವಾಗಿ ಹನುಮಾನ್ ಚಾಲೀಸಾ ಪಾಠ ನಡಿಬೇಕು ಅನ್ನೋದೆಲ್ಲ ಹುಬ್ಬಳ್ಳಿಯ ಭಕ್ತ ಜನರು ಮತ್ತು ಮಹಾರಾಜರ ಸಂಕಲ್ಪ, ನಮ್ಮದು ಅವರು ಎಲ್ಲ ಅಪೇಕ್ಷಾ. ಹುಬ್ಬಳ್ಳಿಯಲ್ಲಿ 7 ದಿನಗಳವರೆಗೆ ಅಖಂಡವಾಗಿ ಹನುಮಾನ್ ಚಾಲೀಸಾ ಪಾಠ ನಡೀತದೆ. ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಉತ್ತರ ಬೆಂಗಳೂರು ಆಯ್ತು, ದಕ್ಷಿಣ ಬೆಂಗಳೂರು ಆಯ್ತು. ಈಗ 2 ಉತ್ತರ ದಕ್ಷಿಣ ಸೇರಿ ಒಂದು ಕಡೆಗೆ ಅವರು ಮಾಡುವಂತ ವಿಚಾರ ಮಾಡುವಂತ ಒಂದು ದೊಡ್ಡ ಕಲ್ಯಾಣ ಮಂಟಪ ಬೆಳೆಸಿದ್ದಾರೆ. ಅಲ್ಲೂ ಸಹಿತ 2 ಕಡೆಯಿಂದಲೂ ಪ್ರಚಂಡವಾಗಿರ್ತಕ್ಕಂಥ ಯಾವುದೇ ಪ್ರಕಾರವಾಗಿ ನಾವು ಭಗವಂತನನ್ನು ಆರ್ಥ ಭಾವನೆಯಿಂದ ಕರೀತಾ ಇರೋದೇ ಒಂದು ಬಹಳ ದೊಡ್ಡ ನಮ್ಮ ಅಂತಃಕರಣವನ್ನು ಶುದ್ಧಗೊಳಿಸ್ತಕ್ಕಂಥ, ಪವಿತ್ರಗೊಳಿಸ್ತಕ್ಕಂಥ ಸಾಧನೆಯಾದ್ದರಿಂದ ಅದು ಸಹಿತ ಮಹಾರಾಜರಿಗೆ ಬಹಳ ಮಾನ್ಯವಾಗಿರ್ತಕ್ಕಂಥದ್ದಾದ್ದರಿಂದ ಅದು ಅವ್ರ ಸಂಕಲ್ಪದ ಅಂತ ದೊಡ್ಡ ಪ್ರಮಾಣದಲ್ಲಿ ನೆರವೇರಲಿಕ್ಕೆ ಶಕ್ತಿ ಇದೆ. ಇಲ್ಲೇ ಯಾರು ಬರ್ತಾರೆ, ಯಾರು ಬಂದ್ರೆ ಯಾರು ಬರುವುದಿಲ್ಲ. ಈ ಅಂಥ ಸಂದರ್ಭದಲ್ಲಿ ಇವತ್ತಿನ ವಾತಾವರಣದಲ್ಲಿ ಎಲ್ಲಿ ನೋಡಿದಲ್ಲಿ ವೈಜ್ಞಾನಿಕ ಸಂಸ್ಕೃತಿ ಹಾಗೂ ಪಾಶ್ಚಾತ್ಯ ಸಂಸ್ಕೃತಿಗಳು ಈ ಭಾರತೀಯ ಸಂಸ್ಕೃತಿ ಮತ್ತು ನಮ್ಮ ಶ್ರದ್ಧಾ ಭಕ್ತಿ ಭಾವನೆ ಮೇಲೆ ದಿವಸಕ್ಕೆ ಆಘಾತ ಮಾಡ್ತಾ ಇರೋ ಸಂದರ್ಭದಲ್ಲಿನೂ ಇಷ್ಟೊಂದು ವ್ಯಾಪಕವಾಗಿ ನಡೀತಾ ಇರೋದ್ರ ಹಿಂದೆ ಮಹಾರಾಜರು ಬಹಳ ದೊಡ್ಡ ಸಂಕಲ್ಪ ಇದೆ ಅಂತ ತಿಳ್ಕೊಂಡು ನಾವು ಎಲ್ಲರೂ ಈ ಒಂದು ಪರ್ವದಲ್ಲಿ ನಾವು ಎಲ್ಲರೂ ನಮ್ಮ ಮನುಷ್ಯ, ನಮ್ಮ ಪ್ರಪಂಚದ ಕ್ಷುದ್ರವಾಗಿರ್ತಕ್ಕಂಥ ಇವೇ 108 ವ್ಯಾಪಾರ ಉಪಾಧಿ ಅವನ್ನೆಲ್ಲ ಅದು ಬಿಟ್ಟು ಇಂಥದ್ರಲ್ಲಿ ಸಹಭಾಗಿಯಾಗಿ ಅದರ ಒಂದು ದಿವ್ಯವಾಗಿರ್ತಕ್ಕಂಥ ಸೂಕ್ಷ್ಮವಾಗಿರೋ ಸಂಸ್ಕಾರಗಳನ್ನ ನಾವು ನಮ್ಮ ಅಂತಃಕರಣ ಕೊಟ್ಟು ಅಂತಃಕರಣವನ್ನು ಶುದ್ಧಗೊಳಿಸಿ ಪವಿತ್ರಗೊಳಿಸಿ ನಾವು ಆ ಭಗವಂತನ ಅನುಗ್ರಹ ಪಾತ್ರ ಆಗಬೇಕು ಅನ್ನೋ ದೃಷ್ಟಿಯಿಂದ ಇಂಥವೆಲ್ಲ ಉತ್ಸವಗಳನ್ನು ಮಾಡ್ತೀವಿ. ಇವತ್ತು ನಿಜವಾಗಿಯೂ ಸದ್ಗುರುಗಳ ದಿವ್ಯ ಜನ್ಮದ ಒಂದು ಸಂದರ್ಭ. ಅರ್ಥಾತ್ ಏನು ಅಂದ್ರೆ ಮಹಾರಾಜರು ಈ ಸಂದರ್ಭದಲ್ಲಿ ಬೆಳಿಗ್ಗೆ ಸೂರ್ಯೋದಯಕ್ಕೆ ಅವತಾರ ಮಾಡಿದ್ರೆ ಗೋದಾವರಿಯಲ್ಲಿ ಅಲ್ಲಿ ಅನ್ನುವಂತ ಒಂದು ಭಾವದಿಂದ ನಾವು ಬೆಳಿಗ್ಗೆ ತೊಟ್ಟಲದಲ್ಲಿ ಹಾಕಿದ್ವಿ, ಭಜನೆ ಮಾಡಿದ್ವಿ, ಅಭಿಷೇಕ ಆಯ್ತು, ಕಾಕನಾರ್ತಿ ಆಯ್ತು, ಆಮೇಲೆ ಅಖಂಡವಾಗಿ ಭಜನೆ ಮತ್ತು ನಾವು ಜಪ ನಡೀತಾ ಇದೆ. ಈ ರೀತಿಯಾಗಿ ನೈವೇದ್ಯ ಆರತಿ ಆಗ್ತದೆ. ನಾವೆಲ್ಲರೂ ಮಹಾರಾಜರನ್ನು ವಿಷಯದಲ್ಲಿ ಅತ್ಯಂತ ನಿಷ್ಠೆ ಭಕ್ತಿ ಭಾವ ಇಟ್ಟುಕೊಂಡು ಅವರು ಹೇಳಿದಂತ ನಾಮಸ್ಮರಣೆಯನ್ನು ಮಾಡಿಕೊಂಡು ಅವರ ಅನುಸರಕ್ಕೆ ನಾವೆಲ್ಲ ಪಾತ್ರರಾಗಬೇಕು. ನಮ್ಮ ಮಹಾರಾಜರಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡೋದೇನು ಅಂದ್ರೆ ಮಹಾರಾಜ ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರುದಲ್ಲಿ ಆಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ ಸದ್ಗುರುನಾಥ ಮಹಾರಾಜ ಇನ್ಮೇಲೆ ನೈವೇದ್ಯ ಆಗ್ತದೆ, ಆಮೇಲೆ ಪ್ರಸಾದ ಆಗ್ತದೆ. ಎಲ್ಲರೂ ಶಾಂತವಾಗಿ ಎಲ್ಲ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪ್ರಸಾದವನ್ನು ಕೊಡಬೇಕಾಗಿ ವಿನಂತಿ. ये पहले बुक को रद्दी करो।